ಸರಿ, ವಾಕ್ಯಕ್ಕೆ ನೇರವಾಗಿ ಹೋಗಲು ಇಷ್ಟಪಡುತ್ತೇನೆ. 119ನೇ ಕೀರ್ತನೆ, ಅದರಲ್ಲಿ ಪ್ರೈಸ್ ದಿ ಲಾರ್ಡ್ 176ನೇ ವಾಕ್ಯವನ್ನು ಓದೋಣ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಒಂದು ಮೇಕೆ ಕಳೆದೋಯ್ತಂದ್ರೆ ಅದು ಸರ್ವೈವ್ ಮಾಡೋ ಚಾನ್ಸ್ ಜಾಸ್ತಿ ಇದೆ. ಕಾಡಲ್ಲಿ ಒಂದು ಮೇಕೆ ಕಳೆದೋಯ್ತಂದ್ರೆ ಸರ್ವೈವ್ ಮಾಡೋ ಚಾನ್ಸ್ ಜಾಸ್ತಿ. ಸರ್ವೈವ್ ಮಾಡ್ಬೋದು, ಅದು ಮಾಡೋದು ಕಷ್ಟ. ಚಿರತೆ ಅಥವಾ ಕಾಡು ದುಷ್ಟ ಮೃಗಗಳು ಕಚ್ಚಿ ತಿಂದ್ಬಿಡುತ್ತೆ, ಆದ್ರೆ ಸರ್ವೈವ್ ಮಾಡ್ಬೋದು. ಆದ್ರೆ ಒಂದು ಕುರಿ ತನ್ನ ಮಂದೆಯಿಂದ ತಪ್ಪಿಸಿಕೊಳ್ತಂದ್ರೆ ಅದು ಸರ್ವೈವ್ ಮಾಡೋದು ತುಂಬಾ ಕಷ್ಟ. ಒಂದು ಅದ್ರ ಮುಂದೆ ಯಾವ್ದಾದ್ರು ಒಂದು ಅನಿಮಲ್, ಒಂದು ನಾಯಿ ಹೋಗ್ತಾ ಇದ್ರೆ ಅದನ್ನೇ ಫಾಲೋ ಮಾಡ್ಕೊಂಡು ಏನ್ ಮಾಡುತ್ತೆ, ಕುರಿ ಹೋಗುತ್ತೆ. ಆದ್ರೆ ಮೇಕೆ ಆ ರೀತಿ ಹೋಗೋದಿಲ್ಲ, ಎಲ್ಲಾ ಕಡೆ ಹೋಗಿ ಏನ್ ಸಿಗುತ್ತೋ ಅದನ್ನ ತಿಂದು ಬದಿಕೊಂಡ್ಬಿಡುತ್ತೆ. ಆದ್ರೆ ಕುರಿ ಆ ರೀತಿ ಅಲ್ಲ, ಅದ್ರ ಮುಂದೆ ಯಾವ್ದಾದ್ರು ಒಂದು ಹೋದ್ರೆ ಮಾತ್ರ ಅದನ್ನ ಫಾಲೋ ಮಾಡ್ಕೊಂಡು ಹೋಗುತ್ತೆ. ಅದು ಕಾಡಲ್ಲಿ ಸರ್ವೈವ್ ಮಾಡೋದು ತುಂಬಾ ಕಷ್ಟ. ಒಂದು ಕುರಿ ಅವನ ನಾಯಕನಿಂದ ಮಂದೆಯಿಂದ ತಪ್ಪಿಸಿಕೊಳ್ತು. ಪ್ರೀತಿಯಿಂದ ಸಾಕಿದಂತ ಕುರಿ, ಹೆಸರಿಡಿದು ಕರೆದ್ರೆ ಬರುವ ಕುರಿ ಕಳೆದೋಯ್ತು. 6 ವರ್ಷಗಳ ನಂತರ ಅವರು ಒಂದ್ ಸೈಡ್ ರೋಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಕಾಡುಗಳ ಮಧ್ಯದಲ್ಲಿ ಆ ಕುರಿ 6 ವರ್ಷ ಆಯ್ತು, ನಡೆಯೋದಿಕ್ಕೆ ಶಕ್ತಿ ಇಲ್ಲದ ಹಾಗೆ ತನ್ನ ಮೈಯಲ್ಲೆಲ್ಲ ಕೂದಲು ಹಾಗೆ ಬೆಳೆದು ನಿಂತ್ಕೊಳ್ಳೋದಿಕ್ಕೆ ಶಕ್ತಿ ಇಲ್ಲ, ಆ ರೀತಿ ಬೆಳೆದಿದೆ. ಈ ಕೂತ್ಕೊಂಡ್ರೆ ಎದ್ದೊಳಕ್ ಶಕ್ತಿ ಇಲ್ಲ, ಆ ರೀತಿ ಕೂದಲು ಬೆಳೆದಿದೆ. ಅದ್ರ ಕೂದಲು ಟೈಮ್ ಕಟ್ ಮಾಡೋದ ಹಾಗೆ ಬೆಳೆದಿದೆ. ಇಷ್ಟು ದಪ್ಪವಾಗಿ ಅದ್ರ ಭಾರ ಒಂದು 100 kg ಭಾರ ಹಾಗೆ ಒತ್ಕೊಂಡು ಕಷ್ಟಪಟ್ಟು ನಡೀತಾ ಇದೆ. ಇವ್ರು ನೋಡಿದ ತಕ್ಷಣ ಹೆಸರಿಡಿದು ಕರೆದ್ರು ಹಾಗೆ ಹತ್ರ ಬರ್ತಾ ಇದೆ. ಇವ್ರಿಗೆ ಖುಷಿ ಆಗೋಯ್ತು, ನಮ್ಮ ಕುರಿ ಮತ್ತೆ ಸಿಕ್ತಲ್ಲ ಎಂಬುದಾಗಿ. ಮೇಕೆ ತಪ್ಪಿಸ್ಕೊಂಡ್ರೆ ಸರ್ವೈವ್ ಮಾಡ್ಬೋದು, ಆದ್ರೆ ಒಂದ್ ಕುರಿ ಮಂದೆಯಿಂದ ತಪ್ಪಿಸಿಕೊಂಡ್ರೆ ಅದ್ ಸರ್ವೈವ್ ಮಾಡೋದು ಈ ಲೋಕದಲ್ಲಿ ತುಂಬಾ ಕಷ್ಟ. ಅದು ಪ್ರೈಸ್ ದಿ ಲಾರ್ಡ್ ಕಳೆದು ಹೋಗಿ ಕೆಲ ವರ್ಷಗಳ ನಂತರ ಸಿಕ್ಕಿದಾಗ ಅದ್ರ ಪರಿಸ್ಥಿತಿ ಈ ರೀತಿ ಇತ್ತು. ಅದು ಕರೆಕ್ಟಾಗಿ ಕಣ್ ಕಾಣೋದಿಲ್ಲ, ಕರೆಕ್ಟಾಗಿ ಆಹಾರ ಸೇವಿಸೋದಿಕ್ಕೆ ಆಗೋದಿಲ್ಲ, ಕರೆಕ್ಟಾಗಿ ನಡೆಯೋದಿಕ್ಕೇನೆ ಆಗೋದಿಲ್ಲ, ಅಷ್ಟು ದಪ್ಪ ಆಗ್ಬಿಡ್ತು. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, 119ನೇ ಕೀರ್ತನೆಯಲ್ಲಿ ಬರೆಯಲ್ಪಟ್ಟಿದೆ, 119ನೇ ಕೀರ್ತನೆ 176ನೇ ವಾಕ್ಯದಲ್ಲಿ, ನಾನು ತಪ್ಪಿ ಹೋದ ಕುರಿಯಂತೆ ಅಳಿಯುತ್ತಿದ್ದೇನೆ. ಹಂಗಂದ್ರೆ ಇವರು ಮಂದೆಯಿಂದ ತಪ್ಪಿಸಿಕೊಂಡರು, ಇವರಿಗೊಂದು ನಷ್ಟವಾಯಿತು. ಒಂದು ಮಂದೆಯಿಂದ ಕುರಿ ತಪ್ಪಿಸಿಕೊಂಡ್ರೆ ಅದಕ್ಕೆ ಲಾಭನ ನಷ್ಟನ? ಒಂದು ಮಂದೆಯಿಂದ ಕುರಿ ತಪ್ಪಿಸಿಕೊಂಡ್ರೆ ಅದಕ್ಕೆ ನಷ್ಟ. ಒಂದು, ಅದರ ಭಾರವು ದಿನೇ ದಿನೇ ಹೆಚ್ಚಾಗುತ್ತದೆ. ಎರಡನೆಯದಾಗಿ ಪ್ರೈಸ್ ದಿ ಲಾರ್ಡ್, ಅದು ದುಷ್ಟ ಮೃಗಗಳಿಗೆ ತುತ್ತಾಗಬಹುದು. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಕೀರ್ತನೆಗಾರನ್ ಹೇಳ್ತಾ ಇದ್ದಾರೆ, ನಾನು ಮಂದೆಯಿಂದ ತಪ್ಪಿಸಿಕೊಂಡು, ಹಂಗಂದ್ರೆ ನನ್ನ ಜೀವಿತದಲ್ಲಿ ಒಂದು ನಷ್ಟ ಉಂಟಾಯಿತು ಎಂಬುದಾಗಿ ಹೇಳ್ತಾ ಇದ್ದಾರೆ. ಇಂದು ನಾನು ಸತ್ಯವೇದದಿಂದ ದೊಡ್ಡ ನಷ್ಟಗಳನ್ನು ಅನುಭವಿಸಿದ 7 ವ್ಯಕ್ತಿಗಳನ್ನು ಮತ್ತು ನಷ್ಟವನ್ನು ಹಿಂತಿರುಗಿಸಿಕೊಂಡಂತ ಒಂದು ವ್ಯಕ್ತಿಯನ್ನು ಸತ್ಯವೇದದಿಂದ ನಿಮಗೆ ತೋರಿಸಿಕೊಡಲು ಇಷ್ಟಪಡುತ್ತೇನೆ. ಮತ್ತೊಮ್ಮೆ ಹೇಳುತ್ತೇನೆ, ದೊಡ್ಡ ನಷ್ಟಗಳನ್ನು ಅನುಭವಿಸಿದ 7 ವ್ಯಕ್ತಿಗಳನ್ನು ಸತ್ಯವೇದದಿಂದ, ಅದೇ ರೀತಿ ಮತ್ತೆ ತಮ್ಮ ನಷ್ಟಗಳನ್ನು ಹಿಂತಿರುಗಿಸಿಕೊಂಡ ಒಂದು ವ್ಯಕ್ತಿಯನ್ನು ಸತ್ಯವೇದದಿಂದ ಹೇಳಿಕೊಡಲು ಇಷ್ಟಪಡುತ್ತೇನೆ. ನಾನು ನಿಮ್ಮೆಲ್ಲರಿಗೂ ಒಂದು ಪ್ರಶ್ನೆಯನ್ನು ಕೇಳುತ್ತೇನೆ. ಸತ್ಯವೇದದಲ್ಲಿ ಪ್ರೈಸ್ ದಿ ಲಾರ್ಡ್ ನಷ್ಟವನ್ನು ಅನುಭವಿಸಿದ ಕೆಲವರ ಹೆಸರುಗಳನ್ನ ನೀವು ಹೇಳ್ರಿ, ನೋಡೋಣ. ಯಾರ್ಯಾರ ಹೆಸರನ್ನ ಹೇಳ್ತೀರಾ? ಸತ್ಯವೇದದಲ್ಲಿ ನಷ್ಟವನ್ನು ಅನುಭವಿಸಿಕೊಂಡಂತ ಹೆಸರುಗಳನ್ನ ನೀವು ಹೇಳ್ರಿ. ಯೋಬನು ನಷ್ಟವನ್ನು ಅನುಭವಿಸಿಕೊಂಡ, ಯೋಸೇಫನು ನಷ್ಟವನ್ನು ಅನುಭವಿಸಿದ, ಆಮೇಲೆ ಲೋಟನು ನಷ್ಟವನ್ನು ಅನುಭವಿಸಿದ, ಆಮೇಲೆ ಯಾರು? ಸಿಂಸೋನನು ಪ್ರೈಸ್ ಅಲ್ಲಿ ನಷ್ಟವನ್ನು ಅನುಭವಿಸಿದ, ಆಮೇಲೆ ಬೈಬಲ್ ಅಲ್ಲಿರೋ ಎಲ್ಲ ಹೆಸರು ಹೇಳ್ಬಿಟ್ವಿ, ಮುಗೀತು ಕತೆ, ಮರ್ತೋಯ್ತು, ಇದ್ರ ಮೇಲೆ ಹೆಸರು ಜ್ಞಾಪಕಕ್ಕಿಲ್ಲ. ದಾವೀದ ನಷ್ಟವನ್ನು ಅನುಭವಿಸಿದ, ಆಮೇಲೆ ಆ ಅಪೊಸ್ತಲನಾದ ಪೌಲನು ಕ್ರಿಸ್ತನಿಗೋಸ್ಕರ ನಷ್ಟವನ್ನು ಅನುಭವಿಸಿದರು, ಆಮೇಲೆ ಸರಿ, ನಿಮ್ಗೆ ಹೇಳೋಕ್ ಬಿಟ್ರೆ ನೀವು ಹೀಗೆ ಸಂಜೆವರೆಗೂ ಯೋಚನೆ ಮಾಡಿ ಬೈಬಲ್ ಓಪನ್ ಮಾಡಿ ಹೆಸರು ನೋಡಿ ಹೇಳ್ಬಿಡ್ತೀರಾ. ಸರಿ, ನಾನು ಕೆಲ ಹೆಸರುಗಳನ್ನ ಹೇಳ್ತೇನೆ, ನೀವು ಹೇಳಿದ ಹೆಸರುಗಳಲ್ಲಿ ಅದಿದೆಯಾ ಎಂಬುದಾಗಿ ನೀವು ನೋಡ್ರಿ, ಓಕೆನಾ? ಮೊದಲನೆಯದಾಗಿ ಸತ್ಯವೇದದಲ್ಲಿ ದೊಡ್ಡ ನಷ್ಟವನ್ನು ಅನುಭವಿಸಿದ ವ್ಯಕ್ತಿ ಯಾರಂದ್ರೆ ಅಪೊಸ್ತಲರ ಕೃತ್ಯಗಳು, ಅದರಲ್ಲಿ 1ನೇ ಅಧ್ಯಾಯ, ಆಕ್ಟ್ಸ್ ಆಫ್ ಅಪೋಸ್ಟಲ್ಸ್ ಚಾಪ್ಟರ್ 1 ವರ್ಸ್ 24. ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 24ನೇ ವಾಕ್ಯವನ್ನು ಓದ್ರಿ. ಮತ್ತಿಯನನ್ನು ನಿಲ್ಲಿಸಿ ಪ್ರಾರ್ಥನೆ ಮಾಡುತ್ತಾ, ಕರ್ತನೇ, ಎಲ್ಲಾರ ಹೃದಯವನ್ನು ಬಲ್ಲಾತನೇ,
ಯೂದನು ಅಪೊಸ್ತಲನೆಂಬ ಈ ಸ್ಥಾನದಿಂದ ಭ್ರಷ್ಟನಾಗಿ ತನಗೆ ತಕ್ಕ ಸ್ಥಳಕ್ಕೆ ಹೋಗಿರುವುದರಿಂದ ಎಂಬುದಾಗಿ ಆ ವರ್ಡಲ್ಲಿ ಬರೆಯಲ್ಪಟ್ಟಿದೆ. ಯೂದನು ಅಪೊಸ್ತಲನೆಂಬ ಈ ಸ್ಥಾನದಿಂದ ಭ್ರಷ್ಟನಾಗಿ ತನಗೆ ತಕ್ಕ ಸ್ಥಳಕ್ಕೆ, ಈ ಲೋಕದಲ್ಲೇ ದೊಡ್ಡ ನಷ್ಟವನ್ನು ಅನುಭವಿಸಿದ ವ್ಯಕ್ತಿ ಯಾರಂದ್ರೆ, ನನ್ನ ಪ್ರಕಾರ ಯೂದನು ದೊಡ್ಡ ನಷ್ಟವನ್ನು, ಇಸ್ಕರಿಯೋತನಾದ ಯೂದನು ದೊಡ್ಡ ನಷ್ಟವನ್ನು ಈ ಲೋಕದಲ್ಲಿ ಅನುಭವಿಸಿದ, ಸತ್ಯವೇದದ ಪ್ರಕಾರ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಈ ಲೋಕದಲ್ಲೇ ಉನ್ನತ ಸ್ಥಾನ ಯಾವ ಸ್ಥಾನ ಅಂದ್ರೆ ಅಪೊಸ್ತಲರೆಂಬ ಸ್ಥಾನವು. ಅಮೆರಿಕ ದೇಶದಲ್ಲಿ ಬಿಲ್ಲಿ ಗ್ರಹಂ ದೊಡ್ಡ ಸೇವೆಯನ್ನು ಮಾಡ್ತಾ ಇದ್ರು. ದೊಡ್ಡ ದೊಡ್ಡ ಕ್ರೂಸೇಡ್ ಅನ್ನು ಅವರು ಸಂದೇಶಕರಾಗಿ ಪ್ರೀಚಿಂಗ್ ಮಾಡ್ತಾ ಇದ್ರು, ಸೇವೆಯನ್ನು ಮಾಡ್ತಾ ಇದ್ರು. ಪ್ರೈಸ್ ದಿ ಲಾರ್ಡ್, ಪಾಸ್ಟರ್ ಆಗಿ ಸೇವೆಯನ್ನು ಮಾಡ್ತಾ ಇದ್ರು. ಒಂದು ದಿವಸ ಒಂದು ಫೇಮಸ್ ಪಕ್ಷದವರು, ಪ್ರೈಸ್ ದಿ ಲಾರ್ಡ್, ಅವರ ಹತ್ರ ಬಂದ್ಬಿಟ್ಟು ಹೇಳಿದ್ರು, ನೀವು ಅಧಿಕಾರದಲ್ಲಿ ಇರುವ ಒಂದು ಪಕ್ಷದವರು ಅವ್ರ ಹತ್ರ ಬಂದ್ಬಿಟ್ಟು ಹೇಳಿದ್ರು, ನೀವು ನಮ್ಮ ಪಕ್ಷದಲ್ಲಿ, ಪ್ರೈಸ್ ದಿ ಲಾರ್ಡ್, ನಿಮ್ಮ ಪಕ್ಷಕ್ಕೆ ಸೇರಿಕೊಳ್ಳ್ರಿ, ನಿಮ್ಮನ್ನ ಈ ನಮ್ಮ ದೇಶದ ಅಧ್ಯಕ್ಷರನ್ನಾಗಿ ನಾವೇನ್ ಮಾಡ್ತೇವೆ, ಆಯ್ಕೆ ಮಾಡ್ತೇವೆ ಎಂಬುದಾಗಿ ಹೇಳಿದ್ರು. ನಮ್ಮ ದೇಶದ ಅಧ್ಯಕ್ಷರಾಗಿ ಆಯ್ಕೆ ಮಾಡ್ತೇವೆ ಎಂಬುದಾಗಿ ಹೇಳ್ಬೇಕಾದ್ರೆ ಅವರು ಅವಾಗ ಒಂದು ಮಾತನ್ನ ಹೇಳಿದ್ರು. ಏನಂತ ಹೇಳಿದ್ರು ಅಂದ್ರೆ, ನಾನು ಈಗ ಮಾಡುತ್ತಿರುವ ಕೆಲಸ ಈ ಲೋಕದಲ್ಲಿಯೇ ಉನ್ನತವಾದ ಕೆಲಸವನ್ನ ಮಾಡ್ತಾ ಇದ್ದೇನೆ. ಈ ಕೆಲಸವನ್ನ ಬಿಟ್ಟು ನಾನು ಆ ಕೀಳಾದ ಕೆಲಸಕ್ಕೆ ನಾನೇನ್ ಮಾಡೋದಿಲ್ಲ. ಇತಿಹಾಸ ನಡೆದಂತ ಸಂಗತಿ, ನಾನು ಈ ಕೆಲಸವನ್ನ ಬಿಟ್ಟು ಆ ಕೀಳಾದ ಕೆಲಸಕ್ಕೆ ನಾನು ಬರುವುದಿಲ್ಲ. ಈ ಲೋಕದಲ್ಲೇ ಉನ್ನತವಾದ ಕೆಲಸ, ದೇವರ ಸೇವೆಯನ್ನು ನಾನು ಮಾಡ್ತಾ ಇದ್ದೇನೆ ಎಂಬುದಾಗಿ ಅವರು ಹೇಳಿದ್ರು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಅಪೊಸ್ತಲರ ಸ್ಥಾನ ಎಂಬುದು ಈ ಲೋಕದಲ್ಲೇ ಒಂದು ಉನ್ನತ ಸ್ಥಾನ. ದೇವರ ಸೇವೆ ಎಂಬುದು ಈ ಲೋಕದಲ್ಲೇ ಉನ್ನತವಾದ ಕಾರ್ಯವು. ಆ ಕಾರ್ಯವನ್ನು ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಈ ಸೇವೆಯನ್ನು, ಅಪೊಸ್ತಲರ ಸೇವೆಯನ್ನು ಯಾರು ಕಳ್ಕೊಂಡ್ರಂತೆ? ಯೂದನು ಕಳಕೊಂಡನು ಎಂಬುದಾಗಿ ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 24ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ನಾನು ನಿಮ್ಗೆ ನಾವು ಆ ರೀತಿ ಏನ್ ಕಳ್ಕೊಂಡ್ಬಿಟ್ಟ ಎಂಬುದಾಗಿ ನಿಮಗೆ ಸತ್ಯವೇದದಿಂದ ಒಂದು ಉದಾಹರಣೆಯನ್ನು ಕೊಡುತ್ತೇನೆ. ಪ್ರಕಟಣೆಯ ಪುಸ್ತಕ, ಅದರಲ್ಲಿ 21ನೇ ಅಧ್ಯಾಯವನ್ನು ಎಲ್ಲರೂ ತೆಗೆದುಕೊಳ್ಳ್ರಿ. ಪ್ರಕಟಣೆ ಪುಸ್ತಕ 21ನೇ ಅಧ್ಯಾಯವನ್ನು 1ನೇ ಅಧ್ಯಾಯದಲ್ಲಿ 12ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಪರಲೋಕದಲ್ಲಿ 12 ಬಾಗಿಲುಗಳಿದ್ದವು. ಒಂದು ಜಾಗಕ್ಕೆ ಹೋಗ್ತಾ ಇದ್ದಾರೆ. ಅಪೊಸ್ತಲನಾದ ಯೋಹಾನನು, ಪ್ರೈಸ್ ದಿ ಲಾರ್ಡ್, ಪರವಶನಾಗಿ ದೇವರವರನ್ನ ಪರಲೋಕಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಆ ಜಾಗದಲ್ಲಿ ಅವ್ರು ನೋಡ್ತಾ ಇದ್ದಾರೆ, ಪ್ರೈಸ್ ದಿ ಲಾರ್ಡ್, 12 ಬಾಗಿಲುಗಳಿದೆ ಒಂದು ಭಾಗದಲ್ಲಿ, ಒಂದು ಪಟ್ಟಣದಲ್ಲಿ. ಆ 12 ಬಾಗಿಲಿನ ಹೆಬ್ಬಾಗಿಲಿನಲ್ಲಿ 12 ಕುಲಗಳ, ಇಸ್ರಾಯೇಲ್ ಜನರ 12 ಕುಲಗಳ ಹೆಸರು ಬರೆಯಲ್ಪಟ್ಟಿದೆ. ರೂಬನ್, ಲೇವಿ, ಸಿಮಿಯೋನ್, ಪ್ರೈಸ್ ದಿ ಲಾರ್ಡ್, ಇಸಾಕಾರ್, ಗಾದ್ ಎಂಬುದಾಗಿ 12 ಜನರ ಹೆಸರುಗಳು ಅಲ್ಲಿ ಬರೆಯಲ್ಪಟ್ಟಿದೆ. 12 ಬಾಗಿಲುಗಳು ಈ ಸಭೆಗೆ, ಅಲ್ಲಿಗೆ, ಪ್ರೈಸ್ ದಿ ಲಾರ್ಡ್, ಇಲ್ಲೊಂದು ಅಲ್ಲೊಂದು 2 ಬಾಗಿಲಿದೆ. ಅದೇ ರೀತಿ ಅಲ್ಲಿ 12 ಬಾಗಿಲುಗಳು ಆ ಪಟ್ಟಣಕ್ಕೆ ಇದ್ದವು. ಈ ನಮ್ಮ ತುಮಕೂರು ಪಟ್ಟಣಕ್ಕೆ, ಪ್ರೈಸ್ ದಿ ಲಾರ್ಡ್, ಎಷ್ಟು ಬಾಗಿಲಿದೆ? ಒಂದು ಶಿರಾ ಗೇಟ್, ಇನ್ನೊಂದು ಗುಬ್ಬಿ ಗೇಟ್, ಇನ್ನೊಂದು ಕುಣಿಗಲ್ ಗೇಟ್, ಇನ್ನೊಂದು ಮಧುಗಿರಿ ಗೇಟ್ ಇದೆಯಾ? ಗೇಟ್ ಇಲ್ವಲ್ಲ? ಸರಿ, ಆಯ್ತು, ಓಕೆ. ನಿಮ್ಮ ಅನಿಸಿಕೆ, ನಿಮ್ಮ ಆಸೆ ಯಾಕೆ ಈಡೇರಿಸ್ಬಿಡೋಣ. ಮಧುಗಿರಿ ಗೇಟ್, ಆಮೇಲೆ ಸೃಷ್ಟಿ ಮಾಡ್ರಿ ಒಂದೊಂದಾಗಿ. ಪ್ರೈಸ್ ದಿ ಲಾರ್ಡ್. ಬೆಂಗಳೂರಿಗೂ ಗೇಟ್ ಇದೆಯಾ? ಎಲ್ಲಿದೆ? ನಾನು ನೋಡ್ಲಿಲ್ಲ ಒಂದ್ ದಿವ್ಸನು. ಟೋಲ್ ಇದೆ. ಸರಿ, ಬೆಂಗಳೂರು ಗೇಟ್, ಓಕೆ. ಸರಿ, ನಿಮ್ಮ ಬಾಯಿಂದ ಒಂದು 4-5 ಗೇಟ್ಗಳು ಬಂತು. ಓಕೆ. ಪರಲೋಕದಲ್ಲಿ ಒಂದು ಪಟ್ಟಣವಿದೆ. ಆ ಪಟ್ಟಣಕ್ಕೆ 12 ಬಾಗಿಲುಗಳಿದ್ದವು, ಹೆಬ್ಬಾಗಿಲುಗಳಿದ್ದವು. 12 ಹೆಬ್ಬಾಗಿಲುಗಳ ಮೇಲೆ 12 ಹೆಸರುಗಳು ಬರೆಯಲ್ಪಟ್ಟಿತ್ತು. ಅದು ಯಾರ್ಯಾರ ಹೆಸರೆಂದರೆ ಇಸ್ರಾಯೇಲ್ ಜನರ 12 ಕುಲಗಳ ಹೆಸರು ಬರೆಯಲ್ಪಟ್ಟಿತ್ತು. ಅದೇ ಅಧ್ಯಾಯದಲ್ಲಿ 14ನೇ ವಾಕ್ಯವನ್ನ ನೀವು ಓದ್ ನೋಡ್ರಿ. ಆ ಪಟ್ಟಣದಲ್ಲಿ 12 ಅಸ್ಥಿವಾರಗಳಿದ್ದವು. ಆ 12 ಅಸ್ಥಿವಾರಕ್ಕೆ 12 ಅಪೊಸ್ತಲರ ಹೆಸರುಗಳು ಬರೆಯಲ್ಪಟ್ಟಿದ್ದವು ಎಂಬುದಾಗಿ ಬರೆಯಲ್ಪಟ್ಟಿದೆ. ಒಂದೊಂದು ಅಸ್ಥಿವಾರಕ್ಕೆ ಒಂದೊಂದು ಅಪೊಸ್ತಲರ ಹೆಸರು ಬರೆಯಲ್ಪಟ್ಟಿತ್ತು. ಹಂಗಂದ್ರೆ ಯೇಸು ಸ್ವಾಮಿಗೆ ಎಷ್ಟು ಜನ ಶಿಷ್ಯರು? 12 ಜನ ಶಿಷ್ಯರು, 12 ಜನ ಅಪೊಸ್ತಲರು. ಈ 12 ಜನರ ಅಪೊಸ್ತಲ ಹೆಸರು ಎಲ್ಲಿ ಬರೆಯಲ್ಪಟ್ಟಿದೆ? ಪರಲೋಕದಲ್ಲಿ ಒಂದು ಪಟ್ಟಣದಲ್ಲಿ, ಆ ಪಟ್ಟಣದ ಫೌಂಡೇಶನ್ ಅಲ್ಲಿ ಹೆಸರು ಬರೆಯಲ್ಪಟ್ಟಿದೆ. ನಿಮ್ ಮನೆಗೆ ಹೋಗೋ ದಾರಿಯಲ್ಲಿ ಯಾವ್ದಾದ್ರು ಒಂದು ದೊಡ್ಡ ಮನೆನ ನೀವು ಜ್ಞಾಪಕಕ್ಕೆ ತಂದುಕೊಳ್ರಿ. ಇರೋದ್ರಲ್ಲೇ ದೊಡ್ಡ ಬಂಗ್ಲೆ ತರ ಇರೋ ಒಂದು ದೊಡ್ಡ ಮನೆ, ನಿಮಗೆ ಇಷ್ಟ, ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ಹಿಂಗಿರ್ಬೇಕಪ್ಪ ಮನೆ ಅಂತ ನೋಡ್ಕೊಂಡು ಹೋಗ್ತೀರಲ್ಲ, ಆ ರೀತಿ ಮನೆಯನ್ನ ನಿಮ್ಮ ಜ್ಞಾಪಕಕ್ಕೆ ನೀವು ತಂದುಕೊಳ್ರಿ. ಆ ಮನೆ ಮುಂದೆ ನಿಮ್ಮ ಹೆಸರು ಬರೆದ್ಬಿಟ್ಟು
ಜಾಸ್ಪರ್ ಸಿಂಗ್, ನಿಮ್ಮ ಹೆಸರನ್ನ ಅಂದುಕೊಳ್ರಿ. ನಿಮ್ಮ ಹೆಸರು ಬರೆದ್ಬಿಟ್ಟು ಅದರೊಳಗೆ ಒಂದು ಕಾಸ್ಟ್ಲಿ ಕಾರ್ ಇದ್ರೆ ಯಾವ ರೀತಿ ನಿಮಗಿರುತ್ತೆ? ಈ ಲೋಕದಲ್ಲಿ ಒಂದು ಮನೆ ಕಟ್ಟಿದ್ರೆ, ನನ್ನ ಅನಿಸಿಕೆ ಮುಂಚೆ ಕಟ್ಟಿದ ಮನೆಗಳೆಲ್ಲ, ಮುಂಚೆ ಸಿಮೆಂಟ್ ಎಲ್ಲ ಅಷ್ಟೊಂದು ಇರಲಿಲ್ಲ, ಸುಣ್ಣ ಮೊಟ್ಟೆ ಅದು ಇದು ಹಾಕ್ಬಿಟ್ಟು ಮಣ್ಣಲ್ಲಿ ಕಟ್ತಾ ಇದ್ರು, ಇಲ್ಲಿವರೆಗೂ ನಿಂತಿದೆ ಬ್ರಿಡ್ಜ್ಗಳೆಲ್ಲ. ಈಗ ಕಟ್ಟೋದು ಅಷ್ಟು ಗಟ್ಟಿ, ಹೀಗೆ ಗಟ್ಟಿ, ಅಗ್ನಿ TMT ಅದು ಇದು ಎಂಬತ್ತಾಗಿ ಹೇಳ್ತಾರೆ. ಆದರೆ ಒಂದು 20-30 ವರ್ಷದಲ್ಲಿ ಆಗ್ಲೇ ಏನಾಗ್ತಾ ಇರುತ್ತೆ? ನಡುಗ್ತಾ ಇರುತ್ತೆ, ಕ್ರ್ಯಾಕ್ ಬಂದ್ಬಿಡುತ್ತೆ. ಒಂದು ಪಟ್ಟಣ ಪರಲೋಕದಲ್ಲಿ ಒಂದು ದೊಡ್ಡ ಬಂಗ್ಲಾ, ಆ ಫೌಂಡೇಶನ್ಗೆ ನಿಮ್ಮ ಹೆಸರು ಇದ್ರೆ ಯಾವ ರೀತಿ ಇರುತ್ತೆ? ಅಷ್ಟು ದೊಡ್ಡ ಭಾಗ್ಯವು ಅಪೊಸ್ತಲರಿಗೆ ಕೊಡಲ್ಪಟ್ಟಿತ್ತು. ಅಂತ ಅಪೊಸ್ತಲರ ಸ್ಥಾನದಿಂದ ಒಬ್ಬನ ಹೆಸರು ಕಾಟ್ ಮಾಡ್ಬಿಟ್ಟು ಅದರಲ್ಲಿ ಇನ್ನೊಬ್ಬನ ಹೆಸರು ಬರೀತಾ ಇದ್ದಾರೆ, ಮತ್ತಿಯಾಸ್ ಎಂಬುದಾಗಿ ಬರೀತಾ ಇದ್ದಾರೆ. ಯೂದಾಸ್ ಎಂಬುದಾಗಿ ಇದ್ದಂಥ ಜಾಗದಲ್ಲಿ ಕಾಟ್ ಮಾಡ್ಬಿಟ್ಟು ಈಗ ಈ ಪ್ರೈಸ್ ಲಾರ್ಡ್ ಮತ್ತಿಯಾಸ್ ಎಂಬುದಾಗಿ ಬರೀತಾ ಇದ್ದಾರೆ. ಲೋಕದಲ್ಲಿ ದೊಡ್ಡ ನಷ್ಟವನ್ನು ಅನುಭವಿಸಿದ ವ್ಯಕ್ತಿ ಯೂದಾಸ್ ಕಾರಿಯೋತ್. ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ, ಅವನು ಯೇಸು ಸ್ವಾಮಿಯ ಜೊತೆಯಲ್ಲೇ 3.5 ವರ್ಷಗಳು ಇದ್ದಾತನು. ಯೇಸು ಸ್ವಾಮಿ ಮಾಡಿದ ಪ್ರತಿಯೊಂದು ಅದ್ಭುತಗಳನ್ನು ತನ್ನ ಕಣ್ಣಿನಿಂದ ನೋಡಿದಾತನು. ಯೇಸು ಸ್ವಾಮಿ ಸತ್ತವರನ್ನು ಎಬ್ಬಿಸುವಾಗ ಅದನ್ನು ಕಣ್ಣಿನಿಂದ ನೋಡಿದ. ಪ್ರೈಸ್ ದಿ ಲಾರ್ಡ್. ಯೇಸು ಸ್ವಾಮಿ ಬರೀ 5 ರೊಟ್ಟಿ 2 ಮೀನುಗಳನ್ನು, ಗಂಡಸರು ಮಾತ್ರ 5,000 ಜನ, ಹೆಂಗಸರು ಎಷ್ಟು ಸಾವಿರ ಇದ್ದಿರ್ಬೋದು, ಮಕ್ಕಳು ಎಷ್ಟು ಸಾವಿರ ಇದ್ದಿರ್ಬೋದು, ಅಷ್ಟು ಸಾವಿರ ಜನರಿಗೆ ಹಂಚಿಕೊಟ್ಟದನ್ನು ತನ್ನ ಕಣ್ಣಿನಿಂದ ನೋಡಿದಂಥ ವ್ಯಕ್ತಿ, ದೊಡ್ಡ ದೊಡ್ಡ ಅದ್ಭುತಗಳನ್ನು ಕಣ್ಣಿನಿಂದ ನೋಡಿದ ವ್ಯಕ್ತಿ, ಯೇಸು ಸ್ವಾಮಿ ಮಾಡಿದ ಅಷ್ಟು ದೊಡ್ಡ ಅಮೂಲ್ಯವಾದ ಪ್ರೈಸ್ ದಿ ಲಾರ್ಡ್ ಪ್ರಸಂಗಗಳನ್ನು ತನ್ನ ಕಿವಿಯಾರೆ ಕೇಳಿದಂಥ ವ್ಯಕ್ತಿ ಯೂದಾಸ್ ಕಾರಿಯೋತ್. ಅಷ್ಟು ಒಳ್ಳೆ ಜಾಗದಲ್ಲಿ ಇದ್ದಂಥ ವ್ಯಕ್ತಿ, ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಅವನು ತನ್ನ ಸ್ಥಾನವನ್ನು ಕಳೆದುಕೊಂಡ, ಅವನು ದೊಡ್ಡ ನಷ್ಟವನ್ನು ಅವನು ಅನುಭವಿಸಿದನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಏನ್ ಸಿಕ್ತು ಬ್ರದರ್? 30 ಬೆಳ್ಳಿ ಕಾಸು. ಆ 30 ಬೆಳ್ಳಿ ಕಾಸಿಂದ ಏನಾದ್ರೂ ಪ್ರಯೋಜನವಾಯ್ತಾ, ಏನಾದ್ರೂ ತೃಪ್ತಿ ಆಯ್ತಾ ಎಂಬುದಾಗಿ ಕೇಳಿದ್ರೆ ಒಂದು ಶೂನ್ಯವೇ ಇರುತ್ತದೆ, ಅಲ್ಲಿ ತೃಪ್ತಿ ಎಂಬುದು ಇರುವುದಿಲ್ಲ. ಯೇಸು ಸ್ವಾಮಿಯನ್ನು ಬಿಟ್ಟು ಹೋಗಿ ನಿಮಗೆ ಏನಾದ್ರೂ ಪ್ರಯೋಜನ ಆಯ್ತಾ ಯೂದಾಸ್ ಬ್ರದರ್? ಯೇಸು ಸ್ವಾಮಿ ಆರಾಧನೆಯನ್ನ ಬಿಟ್ಟು ಹೋಗಿ ನಿಮ್ಗೆ ಏನಾದ್ರೂ ಪ್ರಯೋಜನವಾಯ್ತಾ? ಆರಾಧನೆ ಮಾಡುವ ಸಮಯದಲ್ಲಿ ಕೆಲಸಕ್ಕೆ ಹೋಗಿ ಏನಾದ್ರೂ ಪ್ರಯೋಜನ ಆಯ್ತಾ? ಆರಾಧನೆ ಮಾಡುವ ಸಮಯದಲ್ಲಿ ಪ್ರೈಸ್ ದಿ ಲಾರ್ಡ್ ಮದುವೆ ಮನೆಗೆ ಹೋಗಿ ಏನಾದ್ರೂ ಪ್ರಯೋಜನವಾಯ್ತಾ? ಏನಾದ್ರೂ ತೃಪ್ತಿ ಸಿಕ್ತಾ? ಏನಾದ್ರೂ ಒಂದು ಬೆಳ್ಳಿ ಬಂಗಾರ ಹಣ ಏನಾದ್ರೂ ಸಿಕ್ತಾ ಎಂಬುದಾಗಿ ಕೇಳಿದ್ರೆ ಅಲ್ಲಿ ಒಂದು ದೊಡ್ಡ ಶೂನ್ಯವೇ ಇರುತ್ತದೆ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಅವನು 30 ಬೆಳ್ಳಿ ಕಾಸು ಬಂತು, ಓಕೆ, ಈಗಿನ ಕಾಲದ ಪ್ರಕಾರ ಎಷ್ಟು ಕೋಟಿ ಬೆಳೆ ಬಾಳುವ ಹಣ ಅದು. ಅಷ್ಟು ಕೋಟಿ ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ಏನಾದ್ರೂ ಒಂದು ಮನೆ ಕಟ್ಟಿಸ್ದೆ, ಮಕ್ಳಿಗೆ ಮದ್ವೆ ಮಾಡಿಸ್ದೆ, ದೊಡ್ಡ ಬಂಗ್ಲಾ ಎಲ್ಲ ಕಟ್ಟಿಸ್ದೆ, ಜಮೀನ್ ಮಾಡ್ಕೊಂಡೆ ಎಂಬುದಾಗಿ ಹೇಳಿದ್ರೆ ಈ ಲೋಕದಲ್ಲಿ ಏನೋ ಹೊಂದ್ಕೊಂಡ ಎಂಬುದಾಗಿ ಹೇಳ್ಬೋದು. ಏನು ಇಲ್ಲದೆ ಹೋಯಿತು. ಪ್ರೈಸ್ ದಿ ಲಾರ್ಡ್. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಅವನು ದೊಡ್ಡ ನಷ್ಟವನ್ನು ಅನುಭವಿಸಿದನು. ಈ ಲೋಕದಲ್ಲೇ ದೊಡ್ಡ ನಷ್ಟವನ್ನು ಅನುಭವಿಸಿದ ವ್ಯಕ್ತಿ ಯೂದಾಸ್ ಕಾರಿಯೋತ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಎರಡನೆಯದಾಗಿ ಸತ್ಯವೇದದಲ್ಲಿ ದೊಡ್ಡ ನಷ್ಟವನ್ನು ಅನುಭವಿಸಿದ ವ್ಯಕ್ತಿ ರೂತಳ ಪುಸ್ತಕ, ಅದರಲ್ಲಿ 1ನೇ ಅಧ್ಯಾಯ 14ನೇ ವಾಕ್ಯವನ್ನು ಓದ್ರಿ. ರೂತಳ ಪುಸ್ತಕ 1ನೇ ಅಧ್ಯಾಯ 14ನೇ ವಾಕ್ಯ. ಆಗ ಅವರು ಗಟ್ಟಿಯಾಗಿ ತಿರುಗಿ ಗಟ್ಟಿಯಾಗಿ ಅತ್ತರು. ಓರ್ಫಳು ಅತ್ತೆಯನ್ನು ಮುದ್ದಿಟ್ಟು ಹೊರಟು ಹೋದಳು. ರೂತಳಾದರೋ ಅತ್ತೆಯನ್ನೇ ಅಂಟಿಕೊಂಡಳು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅದೇ ಅಧ್ಯಾಯದಲ್ಲಿ 6ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆ ಊರಿನ ಮೋವಾಬ್ ದೇಶದಿಂದ ಹೊರಡ್ಬೇಕಾದ್ರೇನೆ ಕೇಳ್ತಾ ಇದ್ದಾರೆ, ಅತ್ತೆ ಕೇಳ್ತಾ ಇದ್ದಾರೆ, ನಹೋಮಿ ಕೇಳ್ತಾ ಇದ್ದಾರೆ, ಏನಂತ ಕೇಳ್ತಾ ಇದ್ದಾರೆ, ನೀವು ಒಂದ್ ವೇಳೆ ಹೋಗ್ಬೇಕಂದ್ರೆ ನೀವೇನ್ ಮಾಡ್ರಿ, ಹೋಗ್ಬಿಡ್ರಿ ಎಂಬುದಾಗ 6ನೇ ವಾಕ್ಯದಲ್ಲೇ ಕೇಳ್ತಾ ಇದ್ದಾರೆ. ಇನ್ನು ಮನೆ ಬಿಟ್ಟಿಲ್ಲ, ಮನೆ ಡೋರ್ ಹಾಕ್ತಾ ಇದ್ದಾರೆ, ಊರಿಗೆ ಹೋಗ್ಬಿಡೋಣ ಎಂಬುದಾಗಿ ಡೋರ್ ಹಾಕ್ತಾ ಇದ್ದಾರೆ. ಅವಾಗ್ಲೇ ಕೇಳ್ತಾ ಇದ್ದಾರೆ, ನೀವೇನಾದ್ರೂ ಹೋಗ್ಬೇಕಂದ್ರೆ ಹೋಗ್ಬಿಟ್ರಪ್ಪ, ನನ್ ಜೊತೆ ಏನ್ ಬರಕ್ ಹೋಗ್ಬಿಡ್ರಿ, ಯಾಕೆ ಕಷ್ಟ ಪಡ್ತೀರಾ, ನೀವು ಹೋಗ್ರಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಆಗ ಇಲ್ಲ, ನಾನ್ ನಿಮ್ ಜೊತೆನೆ ಇರ್ತೇವೆ, ಇಬ್ರು ಹೇಳ್ತಾ ಇದ್ದಾರೆ, ಇದ್ರೆ ನಿಮ್ ಜೊತೆನೆ ನಾವೇನ್ ಮಾಡ್ತೇವೆ, ಇರ್ತೀವಿ, ಯಾವುದೇ ಕಾರಣಕ್ಕೂ ನಾನು ಹೋಗೋದಿಲ್ಲ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಆಲಯದಲ್ಲಿ ಯೇಸುವೇ ಸಾಕು, ಯೇಸುವೇ ನನಗೆಲ್ಲ ಎಂಬುದಾಗಿ ದೊಡ್ಡ ದೊಡ್ಡ ತೀರ್ಮಾನ ತಗೊಳ್ಳೋರು ಚಿಕ್ಕ ಜ್ವರ ಬಂದಾಗ ಇಲ್ಲದೆ ಹೋಗ್ಬಿಡ್ತಾರೆ. ಇಲ್ಲಿ ದೊಡ್ಡ ತೀರ್ಮಾನವನ್ನ ತಗೊಳ್ತಾ ಇದ್ದಾರೆ, ಏನಾದ್ರೂ ನಾನು ನಿಮ್ ಜೊತೆ ಬರ್ತೀನಿ ಎಂಬುದಾಗಿ ನಹೋಮಿ ಹತ್ರ ಹೇಳಿದಂತ ವ್ಯಕ್ತಿ ಈಗ ಹೇಳ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಅಲ್ಲಿ ಪಾತ್ರೆ ಕಂಪನಿ ಹತ್ರ ಚರ್ಚ್ ಇದ್ದಾಗ, ಆಲಯವಿದ್ದಾಗ, ಒಂದು ಚಿಕ್ಕ ಆಲಯವಿದ್ದಾಗ ಅಲ್ಲಿ ಹೊಸದಾಗಿ ಬಂದ ಹೊಸದು. ಆಗ ಒಂದು ಸ್ಕೂಲ್ ಪ್ರಿನ್ಸಿಪಲ್ ಅವರು ಹೇಳಿದ್ರು, ಅಪ್ಪ ಕರೆದು, ಸರ್ ನಿಮ್ಗೇನೇ ತೊಂದರೆ ಬಂದ್ರು ನಾವೇನ್ ಮಾಡ್ತೇವೆ ನೋಡ್ಕೊಂತೀವಿ, ನಿಮ್ಗೇನೇ ಪ್ರಾಬ್ಲಮ್ ಬಂದ್ರು ನೀವೇನ್ ಮಾಡ್ರಿ, ನನ್ನ ಹತ್ರ ಬನ್ರಿ, ನಾನೇನ್ ಮಾಡ್ತೇನೆ, ಯಾರೇ ನಿಮ್ಗೇನ ವಿರುದ್ಧವಾಗಿ ಮಾತಾಡಿದ್ರ, ಸೇವೆಗೆ
ಅಥವಾ ಏನಾನ ಅಡ್ಡಿ ಆಗ್ತಾ ಇದೆ ಅದನ್ನ ಬನ್ರಿ ನಾನು ನೋಡ್ಕೊಂತೀನಿ ಎಂಬುದಾಗಿ ಹೇಳಿದ್ರು. ಅವ್ರು ಹೇಳಿದ ಅದೇ ವಾರದಲ್ಲಿ ಒಂದು ಗ್ರೂಪ್ ಚರ್ಚ್ ಒಳಗೆ ಬಂದ್ಬಿಟ್ಟು ಫೋಟೋ ಎಲ್ಲ ಹಿಡಿದು, ಚರ್ಚ್ ಒಳಗೆ ಇದ್ದಿದ್ದು ಐಟಮ್ಸ್ ಎಲ್ಲ ಫೋಟೋ ಹಿಡಿದು ಹಿಂಗ್ ಮಾಡ್ತಾ ಇದ್ದಾರೆ, ಹಂಗ್ ಮಾಡ್ತಾ ಇದ್ದಾರೆ, ಇವರೆಲ್ಲ ಇರಬಾರ್ದು ದುಷ್ಕರ್ಮಿಗಳು ಎಂಬುದಾಗಿ ನ್ಯೂಸ್ ಪೇಪರ್ ಅಲ್ಲಿ ಫ್ರಂಟ್ ಪೇಜ್ ಅಲ್ಲಿ ದೊಡ್ಡದಾಗಿ ಹಾಕ್ಬಿಟ್ರು. ಇನ್ನೂ ಆ ನ್ಯೂಸ್ ಪೇಪರ್ ಇದೆ, ದೊಡ್ಡದಾಗಿ ಹಾಕ್ಬಿಟ್ರು. ಈಗ ಪೇಜ್ ಫುಲ್ ಹಾಕಿದ ತಕ್ಷಣ ಅಪ್ಪ ಎತ್ಕೊಂಡು ಹಿಂಗ್ ಹಾಕ್ಬಿಟ್ಟಿದ್ದಾರೆ, ಏನ್ ಪ್ರಾಬ್ಲಮ್ ಆಗುತ್ತೋ ಗೊತ್ತಾಗ್ತಾ ಇಲ್ಲ, ಏನ್ ಮಾಡೋದು ಒಂಚೂರು ನೋಡ್ರಿ ಎಂಬುದಾಗಿ ಹೇಳಿದ ತಕ್ಷಣ ಅವ್ರು ಹೇಳಿದ್ರಂತೆ, ಇದೆಲ್ಲ ಸಹಜ, ಇದೆಲ್ಲ ಏನ್ ಪ್ರಾಬ್ಲಮ್ ಇಲ್ಲ, ಏನಾಗಲ್ಲ, ಇದೆಲ್ಲ ಏನಿಲ್ಲ, ನೋ ಪ್ರಾಬ್ಲಮ್, ನೀವು ಹೋಗ್ರಿ ಎಂಬುದಾಗಿ ಸಮಾಧಾನ ಮಾಡಿ ಕಳಿಸ್ಬಿಟ್ರು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಈ ಲೋಕದಲ್ಲಿ ಒಂದು ವ್ಯಕ್ತಿ ತಗೊಳ್ಳುವ ತೀರ್ಮಾನಗಳು ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಭಯಂಕರವಾಗಿ ತೀರ್ಮಾನವನ್ನ ತಗೊಳ್ತಾ ಇದ್ದಾರೆ. ಏನೇ ಆದ್ರೂ ನಾನು ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ ಎಂಬುದಾಗಿ ನಹೋಮಿಯನ್ನ ನೋಡಿ ಹೇಳ್ತಾ ಇದ್ದಾರೆ. ಏನೇ ಆದ್ರೂ ನಾನು ಆಲಯಕ್ಕೆ ಕರೆಕ್ಟಾಗಿ ಬರ್ತೇನೆ. ಜಾನ್ವರಿ 1ನೇ ತಾರೀಕು ಮಧ್ಯರಾತ್ರಿ ಕೆಲ ತೀರ್ಮಾನಗಳನ್ನ ತಗೊಳ್ತಾರೆ. ಏನೇ ಆದ್ರೂ ನಾನು ಈ ವರ್ಷದಲ್ಲಿ ಉಪವಾಸ ಪ್ರಾರ್ಥನೆಯನ್ನ ನಾನೇನ್ ಮಾಡೋದಿಲ್ಲ, ಏನೇ ಆದ್ರೂ ಆರಾಧನೆಗೆ ಕರೆಕ್ಟಾಗಿ 10 ಗಂಟೆಗೆ ನಾನೇನ್ ಮಾಡ್ಬಿಡ್ತೇನೆ, ಬಂದ್ಬಿಡ್ತೇನೆ. ಯಾವುದೇ ಕಾರಣಕ್ಕೂ ನಾನು ಆರಾಧನೆಯನ್ನ ಮಿಸ್ ಮಾಡುವುದಿಲ್ಲ, ಯೇಸುವನ್ನು ಬಿಟ್ಟು ಹೋಗುವುದಿಲ್ಲ. ತೀರ್ಮಾನಗಳೆಲ್ಲ ಭಯಂಕರವಾಗಿರುತ್ತೆ. ಒಂದು 2-3 ವಾರ ಹೋಗ್ತಿದ್ದಂಗೆ ಬಲೂನಿಂದ ಗಾಳಿ ಹೇಗೆ ಇಳಿಯುತ್ತೋ ಹಾಗೆ ಏನ್ ಮಾಡ್ಬಿಡುತ್ತೆ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ತೀರ್ಮಾನ ಭಯಂಕರವಾಗಿದೆ. ಅರ್ಧ ದೂರ ಬಂದ್ರು, ಈಗ ಒಂದು 300-400 ಕಿಲೋಮೀಟರ್ ಬಂದ್ಮೇಲೆ ಏನಕ್ಕೂ ಮನ್ಸಲ್ಲಿ ಏನಿದೆ, ಸುಮ್ಮನೆ ಹೇಳೋದು ಹೇಳ್ಬಿಟ್ರು, ಜೋಶಲ್ಲಿ ಹೇಳ್ಬಿಟ್ರು. ಮನ್ಸಲ್ಲಿ ಏನಿದೆ ತಿಳ್ಕೊಳ್ಳೋಣ ಎಂಬುದಾಗಿ ಅತ್ತೆ ಮತ್ತೆ ಕೇಳ್ತಾ ಇದ್ದಾರೆ, ನೀವೇನಾನ ಹೋಗ್ಬೇಕಂದ್ರೆ ನೀವೇನ್ ಮಾಡ್ರಿ, ಇಂಥವ್ರಿಗೆ ಹೋಗ್ಬಿಟ್ರಮ್ಮ, ಯಾಕೆ ಸುಮ್ಮನೆ ಪ್ರಾಬ್ಲಮ್, ನೀವು ಹೋಗ್ಬೇಕಂದ್ರೆ ಹೋಗ್ಬಿಟ್ರಿ ಎಂಬುದಾಗಿ ಕೇಳ್ಬೇಕಾದ್ರೆ ಸ್ಟಾರ್ಟಿಂಗ್ 6ನೇ ವಾಕ್ಯದಲ್ಲಿ ನಾವು ಇಲ್ಲಿ ನಿಮ್ ಜೊತೆನೆ ಇರ್ತೀವಿ ಎಂಬುದಾಗಿ ಹೇಳಿದಂತ ವ್ಯಕ್ತಿ 14ನೇ ವಾಕ್ಯದಲ್ಲಿ ಅರ್ಧ ದೂರ ಬಂದ್ಮೇಲೆ ಒಬ್ರು ನಾನು ಇರ್ತೀನಿ ಎಂಬುದಾಗಿ ಹೇಳಿದ್ರು, ಇನ್ನೊಬ್ರು ಏನ್ ಮಾಡ್ಬಿಟ್ರಂತೆ, ಇಂತುರಿಗೆ ಹಾಗೆ ಹೋಗ್ಬಿಟ್ರು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಈಗ ನೀವೆಲ್ಲರೂ ನನಗೆ ಒಂದು ಪ್ರಶ್ನೆಯನ್ನ ಕೇಳ್ಬೋದು, ಸರಿ ಇಂತುರಿಗೆ ಹೋದ್ರು ಓಕೆ, ಅವ್ರೇನ್ ದೊಡ್ಡ ನಷ್ಟವನ್ನ ಓರ್ಫಳು ದೊಡ್ಡ ನಷ್ಟ ಏನ್ ಅನುಭವಿಸಿಲ್ಲ ತಾನೆ, ಇಂತುರಿಗೆ ಹೋದ್ರು ಓಕೆ, ದೊಡ್ಡ ನಷ್ಟ ಏನ್ ಅನುಭವಿಸಿಲ್ಲ ತಾನೆ ಎಂಬ ಪ್ರಶ್ನೆ ನಿಮ್ಮೆಲ್ಲರಿಗೂ ಬರ್ಬೋದು. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ದೇವರ ಚಿತ್ತ ಏನಂದ್ರೆ ಓರ್ಫಳು ರೂತಳು ಇಬ್ಬರು ಕೂಡ ಏನ್ ಮಾಡ್ಬೇಕು, ಈ ದೇಶಕ್ಕೆ ಬೆತ್ಲೆಹೇಮಿಗೆ ಬರಬೇಕು. ಬೆತ್ಲೆಹೇಮಿನಲ್ಲಿ ದೇವರು ಇವರಿಗೋಸ್ಕರ ಒಂದು ಇಬ್ಬರು ಯವನಸ್ಥರನ್ನ ಏನ್ ಮಾಡಿದ್ರು, ಸಿದ್ಧ ಮಾಡಿ ಇಟ್ಟಿದ್ರು. ನೀವು ವಾಕ್ಯದಲ್ಲಿ ರೂತಳ ಪುಸ್ತಕ 4ನೇ ಅಧ್ಯಾಯ ಓದ್ ನೋಡಿದ್ರೆ ಗೊತ್ತಾಗುತ್ತೆ, ಅಲ್ಲಿ ಬೋವಾಸ್ ಮಾತ್ರ ಇಲ್ಲ, ಇಬ್ಬರು ಇದ್ದಾರೆ. ಊರಲ್ಲಿ ದೊಡ್ಡ ವ್ಯಕ್ತಿಗಳು, ದೊಡ್ಡ ದೊಡ್ಡ ಜಮೀನಿರುವ ಯಜಮಾನರು ಇಬ್ಬರಿದ್ದಾರೆ. ಒಬ್ಬನ ರೂತಳಿಗೋಸ್ಕರ ಬೋವಾಸನ್ನು ಇಟ್ಟಿದ್ದರು, ಓರ್ಫಳಿಗೋಸ್ಕರ ಇನ್ನೊಬ್ಬನ, ಅವನ ಹೆಸರು ಬರೆಯಲ್ಪಟ್ಟಿಲ್ಲ, ಇನ್ನೊಬ್ಬನನ್ನು ಇಟ್ಟಿದ್ದರು. ರೂತಳು ಅದನ್ನು ಸ್ವತಂತ್ರಿಸಿಕೊಂಡಳು, ಓರ್ಫಳು ಅದರಲ್ಲಿ ನಷ್ಟಪಡಿಸಿಕೊಂಡಳು. ಹಲ್ಲೆಲೂಯಾ, ಹಲ್ಲೆಲೂಯಾ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ರೂತಳು ಹೊಂದಿಕೊಂಡ್ಬಿಟ್ಲು. ನಿಮ್ಗೆ ಇನ್ನೂ ಅರ್ಥ ಆಗೋ ರೀತಿ ಹೇಳ್ಬೇಕಂದ್ರೆ, ಇಸ್ರಾಯೇಲರ ವಂಶದ ಪಟ್ಟಿಯಲ್ಲಿ ಪ್ರೈಸ್ ದಿ ಲಾರ್ಡ್ ರೂತಳ ಹೆಸರು ಅದರಲ್ಲಿ ಬರೆಯಲ್ಪಟ್ಟಿದೆ, ಮೆನ್ಷನ್ ಆಗಿದೆ. ಆದ್ರೆ ಓರ್ಫಳ ಹೆಸರು ಅದರಲ್ಲಿ ಬರೆಯಲ್ಪಟ್ಟಿಲ್ಲ. ಓರ್ಫಳ ಹೆಸರು ಅದರಲ್ಲಿ ಬರೆಯಲ್ಪಡಬೇಕಿತ್ತು, ಆದ್ರೆ ಬರೆಯಲ್ಪಡಲಿಲ್ಲ. ದೇವರ ಚಿತ್ತವಿದ್ದದ್ದು ಇಬ್ರು ಬರ್ಬೇಕೆಂಬುದಾಗಿ ದೇವರ ಚಿತ್ತವಿತ್ತು. ಇಬ್ಬರು ಕೂಡ ಬೆತ್ಲೆಹೇಮಿಗೆ ಬರ್ಬೇಕು. ಇಬ್ಬರಿಗೋಸ್ಕರ ದೇವರು ದೊಡ್ಡ ಆಶೀರ್ವಾದವನ್ನು ಇಟ್ಟಿದ್ದರು. ರೂತಳದನ್ನು ಸ್ವತಂತ್ರಿಸಿಕೊಂಡಳು, ಆದರೆ ಓರ್ಫಳು ಅದನ್ನು ಕಳಕೊಂಡಳು. ಮೊದಲನೆಯದಾಗಿ ದೊಡ್ಡ ನಷ್ಟವನ್ನು ಅನುಭವಿಸಿದ ವ್ಯಕ್ತಿ ಸತ್ಯವೇದದಲ್ಲಿ ಯಾರು? ಎರಡನೆಯದಾಗಿ ದೊಡ್ಡ ನಷ್ಟವನ್ನು ಸತ್ಯವೇದದಲ್ಲಿ ಅನುಭವಿಸಿದ ವ್ಯಕ್ತಿ ಯಾರು? ಓರ್ಫಳು. ನೀವು ಯಾರು ಏನೇನೋ ಹೆಸರು ಹೇಳಿದ್ರಿ, ಅದರಲ್ಲಿ ಈ ಹೆಸರೆಲ್ಲ ಇದೆ ಎಂಬುದಾಗ ಒಂಚೂರು ಹುಡುಕ್ ನೋಡ್ರಿ. ಮೂರನೆಯದಾಗಿ ಸತ್ಯವೇದದಲ್ಲಿ ದೊಡ್ಡ ನಷ್ಟವನ್ನು ಅನುಭವಿಸಿದ ವ್ಯಕ್ತಿ ಗೆಹಜಿ. ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ, ದೇವರು ಎಲಿಯಾ ಪ್ರವಾದಿ ಮುಖಾಂತರ ದೊಡ್ಡ ದೊಡ್ಡ ಅದ್ಭುತಗಳನ್ನು ಮಾಡಿದ್ರು, ದೊಡ್ಡ ದೊಡ್ಡ ಅದ್ಭುತಗಳನ್ನು ಮಾಡಿದ್ರು. ಅದರ ನಂತರ ಬಂದಂತ ಪ್ರವಾದಿ ಯಾರು? ಎಲೀಷಾ ಪ್ರವಾದಿ. ಎಲಿಯಾ ಪ್ರವಾದಿ ಎಷ್ಟು ದೊಡ್ಡ ಅದ್ಭುತ ಮಾಡಿದ್ರು, ಅದಕ್ಕಿಂತ ಡಬಲ್ ಅದ್ಭುತ ಮಾಡಿದ್ ಯಾರು ಮಾಡಿದ್ರು? ಎಲೀಷಾ ಪ್ರವಾದಿ ಮಾಡಿದ್ರು. ಈಗ ಇದರ ನೆಕ್ಸ್ಟ್ ಯಾರು ಆ ಸ್ಥಾನಕ್ಕೆ ಬರ್ಬೇಕಾಗಿದ್ದು? ಅಸಿಸ್ಟೆಂಟ್ ಆಗಿದ್ದವರು ಯಾರು? ಗೆಹಜಿ. ಮೂರನೆಯದಾಗಿ ಗೆಹಜಿ. ನಾನು ಏನಕ್ಕೋಸ್ಕರ ಗೆಹಜಿ ಅಂತಿದ್ದೀನಂದ್ರೆ, ಎಲಿಯಾ ಪ್ರವಾದಿ ದೇಶವನ್ನ ನಡುಗಿಸಿದರು. ಅವರ ಹಿಂದೆ ಬಂದಂತ ಎಲೀಷಾ ಪ್ರವಾದಿ, ಎಲಿಯಾ ಪ್ರವಾದಿ ನಂತರ ಅವರಿಗೆ ಅಸಿಸ್ಟೆಂಟ್ ಆಗಿದ್ದು, ಅವರ ನಂತರ ಬಂದವರು ಅದಕ್ಕಿಂತ ಡಬಲ್ ನಡುಗಿಸಿದರು. ಮೂರನೆಯದಾಗಿ ಈಗ ಆ ಸ್ಥಾನದಲ್ಲಿ ಬರಬೇಕಾದ ಗೆಹಜಿ ಆ ಸ್ಥಾನದಲ್ಲಿ ನಿಲ್ಲೋದಿಕ್ಕಾಗ್ಲಿಲ್ಲ. ಅವರು ಕೂಡ ಅಸಿಸ್ಟೆಂಟ್ ಆಗಿದ್ರು, ಆದ್ರೆ ನಿಲ್ಲೋದಿಕ್ಕಾಗ್ಲಿಲ್ಲ.
ಎಲಿಯಾ ಪ್ರವಾದಿ 7 ಅದ್ಭುತ ಮಾಡಿದ್ರೆ ಎಲಿಷಾ ಪ್ರವಾದಿ 14 ಅದ್ಭುತ ಮಾಡಿದ್ರು. ಈಗ ಗೆಹಜಿ ಎಷ್ಟು ಅದ್ಭುತ ಮಾಡಿರ್ಬೇಕು? ಮ್ಯಾಕ್ಸ್ ಅಲ್ಲಿ ನಾನು ವೀಕು, ನೀವು? ಎಲಿಯಾ ಪ್ರವಾದಿ 7 ಅದ್ಭುತ ಮಾಡಿದ್ರು, ಎಲಿಷಾ ಪ್ರವಾದಿ 14 ಅದ್ಭುತ ಮಾಡಿದ್ರು. ಈಗ ಇವ್ರು ಎಷ್ಟು ಮಾಡಿರ್ಬೇಕು? ಅದಕ್ಕಿಂತ ಡಬಲ್ ಮಾಡಿರ್ಬೇಕು, 24 ಅದ್ಭುತ ಮಾಡಿರ್ಬೇಕು. 20 ವರ್ಷದ ಮುಂಚೆ ಎಲಿಯಾ ಪ್ರವಾದಿ ದೇಶವನ್ನೇ ನಡುಗಿಸಿದ್ರು. ಅವ್ರು ಹೇಳಿದ್ರೆ ಮಳೆ ಬರುತ್ತೆ, ಅವ್ರು ಹೇಳಲಿಲ್ಲ ಅಂದ್ರೆ ಹೇಳೋದವರೆಗೂ ಮಳೆ ಬರೋದೇ ಇಲ್ಲ. 3 ವರ್ಷ ಅವ್ರು ಬಾಯಿ ಬಿಚ್ಚಲಿಲ್ಲ, 3 ವರ್ಷ ಮಳೆನೇ ಬರಲಿಲ್ಲ, ಘೋರ ಬಂದ್ಬಿಡ್ತಂತೆ, ಬೆಳೆಗಳೆಲ್ಲ ಇಲ್ಲದೆ ಹೋಯ್ತು. ಆ ರೀತಿ ದೇಶವನ್ನು ನಡುಗಿಸಿದ ವ್ಯಕ್ತಿ. ಅದರ ನಂತರ ಬಂದವರು ಅದಕ್ಕಿಂತ ಡಬಲ್ ದೊಡ್ಡ ದೊಡ್ಡ ಅದ್ಭುತಗಳನ್ನ, ಅತಿಶಯಗಳನ್ನ ಮಾಡ್ತಾ ಇದ್ದಾರೆ. ಈಗ ಗೆಹಜಿ ಆ ಸ್ಥಾನದಲ್ಲಿ ನೀ ಬರ್ಬೇಕಾಗಿತ್ತು, ಅದಕ್ಕಿಂತ ಡಬಲ್ ಮಾಡ್ಬೇಕಾಗಿತ್ತು. ಆದ್ರೆ ಅವನು ದೇವರಿಂದ ಒದೆ ತಿಂದಿ ಕುಷ್ಠರೋಗಿಯಾಗಿ ಹೋಗ್ಬಿಟ್ಟ, ಇಲ್ಲದೆ ಹೋಗ್ಬಿಟ್ಟ, ದೊಡ್ಡ ನಷ್ಟವನ್ನ ಅನುಭವಿಸ್ಬಿಟ್ಟ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಎಲಿಷಾ ಪ್ರವಾದಿ ಸತ್ತ ಮಗುವನ್ನ ಎಬ್ಬಿಸ್ಬೇಕಾದ್ರೆ ಇವನು ಅದನ್ನ ಕಣ್ಣಾರೆ ನೋಡಿದ. ಸಿರಿಯಾ ದೇಶದ ಸೈನಿಕರು ತಮ್ಮ ಮನೆ ಸುತ್ತಲೂ, ಹಾಗೆ ಕಾಂಪೌಂಡ್ ಸುತ್ತಲೂ ಬಂದು ನಿಂತ್ಬಿಟ್ಟಿದ್ದಾರೆ. ದೊಡ್ಡ ವೀರರು ನಿಂತಿದ್ದಾರೆ, ಕೈಯಲ್ಲಿ AK-47 ಗನ್ನು, ದೊಡ್ಡ ದೊಡ್ಡ ಲಾಂಚರ್ ಎಲ್ಲ ಹಿಡ್ಕೊಂಡು ನಿಂತಿದ್ದಾರೆ. ಬೆಳಿಗ್ಗೆ ಎಂಬುದಾಗಿ ಹಿಂಗೆ ಅಂದ್ಬಿಟ್ಟು ಅಲ್ಲುಜ್ಜೋಣ ಎಂಬುದಾಗಿ ಆಚೆ ಹೋಗಿ ನೋಡೋಣ ಎಂಬುದಾಗಿ ನೋಡ್ತಾ ಇದೆ. ನೋಡಿದ್ರೆ ಕಾಂಪೌಂಡ್ ಸುತ್ತಲೂ ಯಾರಿದ್ದಾರೆ? ಸಿರಿಯಾ ದೇಶದ ದೊಡ್ಡ ಸೈನಿಕರು, ದೊಡ್ಡ ಟ್ಯಾಂಕರ್ ಎಲ್ಲ ಬಂದು ನಿಂತಿದೆ, ರಾಕೆಟ್ ಲಾಂಚರ್ ಎಲ್ಲ ಕೈಯಲ್ಲಿ ಹಿಡ್ಕೊಂಡು ನಿಂತಿದ್ದಾರೆ. ನಡುಕ್ಬಿಟ್ಟ ಹಾಗೆ. ಈಗ ಎಲಿಷಾ ಪ್ರವಾದಿ ಹೇಳ್ತಾ ಇದ್ದಾರೆ, ಅವರ ಸೈನ್ಯಕ್ಕಿಂತ ನಮ್ಮ ಸೈನ್ಯವು, ಏಸಪ್ಪ ದೇವ್ರೆ, ತಂದೆಯಾದ ದೇವ್ರೆ, ಇವನ ಕಣ್ಣನ್ನ ನೀವೇನ್ ಮಾಡ್ರಿ, ತೆರೀರಿ ಎಂಬುದಾಗಿ ಹೇಳಿದ್ರು. ಆ ಕ್ಷಣವೇ ಇವ್ ನೋಡ್ತಾ ಇದ್ದಾನೆ, ಅಲ್ಲಿರುವ ಸೈನ್ಯಕ್ಕಿಂತ ಇವರಲ್ಲಿರುವ ಸೈನ್ಯವು ಭಯಂಕರವಾಗಿದೆ. ಅಗ್ನಿಮಯವಾದ ರಥಗಳು ನಿಂತುಕೊಂಡಿದೆ, ಅದ್ರ ಮುಂದೆ ನಿಂತ್ಕೊಳ್ಳೋಕೆನೆ ಆಗಲ್ಲ. ಆ ಸೈನ್ಯವು ಇವರಿಗೆ ಕಾವಲಾಗಿ ನಿಂತುಕೊಂಡಿದೆ. ಪ್ರೈಸ್ ದಿ ಲಾರ್ಡ್. ಇದನ್ನೆಲ್ಲ ಕಣ್ಣಿಂದ ನೋಡಿದಂಥ ವ್ಯಕ್ತಿ ಅದಕ್ಕಿಂತ ದೊಡ್ಡ ಅತಿಶಯಗಳನ್ನು, ಅದ್ಭುತಗಳನ್ನು ಮಾಡಬೇಕಾದವನು ನಷ್ಟವಾಗಿ ಇಲ್ಲದೆ ಹೋಗ್ಬಿಡ್ತು ಅವನ ಜೀವಿತವು. ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ, ಮುಂದಿನ ತಲೆಮಾರನ್ನು ನಡೆಸುವುದಕ್ಕೋಸ್ಕರ ದೇವರು ಗೆಹಜಿಯನ್ನು ಎಬ್ಬಿಸಿದರು. ಮುಂದಿನ ತಲೆಮಾರನ್ನು ವಾಕ್ಯದಲ್ಲಿ ನಡೆಸುವುದಕ್ಕೋಸ್ಕರ, ಪರಿಶುದ್ಧತೆಯಲ್ಲಿ ನಡೆಸುವುದಕ್ಕೋಸ್ಕರ ದೇವರು ಗೆಹಜಿಯನ್ನು ನಿಲ್ಲಿಸಿದರು. ಆದ್ರೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಅವನು ನಷ್ಟಪಡಿಸಿ ಹೋದನು ಎಂಬುದಾಗಿ. ನಷ್ಟ ಹೊಂದಿ ಹೋದನು, ಲೋಕದಲ್ಲೇ ದೊಡ್ಡ ನಷ್ಟವನ್ನು ಹೊಂದಿಕೊಂಡನು. ದೊಡ್ಡ ದೊಡ್ಡ ಯೋರ್ದಾನ್ ಹೊಳೆಯನ್ನು ಇಬ್ಬಾಗಿಸಿ, ಒಂದು ಚಿಕ್ಕ ಟವಲ್ ಕೈಯಲ್ಲಿರೋ ಖರ್ಚಿಪಿಂದ ಹಿಂಗ್ ಹೊಡೆದ್ರು, ಆ ನದಿನೇ ಹಾಗೆ ಇಬ್ಬಾಗವಾಗಿ ಹೋಯಿತು. ಅಷ್ಟು ದೊಡ್ಡ ಸೇವೆಯನ್ನು ಮಾಡಿದಂತ ಎಲಿಷಾ ಪ್ರವಾದಿ ಅಸಿಸ್ಟೆಂಟ್ ಆಗಿದ್ದಂತ ವ್ಯಕ್ತಿ, ನೆನೆಸಿದ್ರೆ ಅದಕ್ಕಿಂತ ಡಬಲ್ ದೊಡ್ಡ ಅದ್ಭುತಗಳನ್ನು ಮಾಡಬಹುದಾಗಿತ್ತು. ಆದ್ರೆ ಆ ಸ್ಥಾನವನ್ನು ಅವನು ಕಳೆದುಕೊಂಡ. ಅವನು ಮಾಡಿದಂತ ತಪ್ಪಿನಿಂದ ದೇವರು ಅವನನ್ನು ಒಡೆದರು. ಕುಷ್ಠರೋಗವು ಅವನ ಜೀವಿತದಲ್ಲಿ ಹತ್ತಿಕೊಂಡಿತ್ತೆಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಎಷ್ಟು ಜನರು ನಷ್ಟ ಹೊಂದಿದ್ದನ್ನು ನಾವು ನೋಡಿದ್ವಿ. ಯಾರೆಲ್ಲ? ಯೂದಾಸ್ ಕಾರಿಯೋತ್ ಸಹೋದರಿಯರು ಹಿಂದೆ ಇರುವವರು ಮಾತ್ರ ಹೇಳ್ರಿ. ಎರಡನೆಯದಾಗಿ ಯಾರು ನಷ್ಟ ಹೊಂದಿದರು? ಓರ್ಫಳು ಸಹೋದರರ ಹಿಂದೆ ಇರುವವರು ಹೇಳ್ರಿ. ಮೂರನೆಯದಾಗಿ ಯಾರು ನಷ್ಟ ಹೊಂದಿದರು? ಗೆಹಜಿ ನಷ್ಟ ಹೊಂದಿದ. ನಾಲ್ಕನೆಯದಾಗಿ ಸತ್ಯವೇದದಲ್ಲಿ ನಷ್ಟ ಹೊಂದಿದ ವ್ಯಕ್ತಿ ಯಾರಂದ್ರೆ, ಯೆಶಾಯನ ಪ್ರವಾದನೆ ಗ್ರಂಥ 22ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಯೆಶಾಯ ಚಾಪ್ಟರ್ 22:15 ಅದರಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಪ್ರೈಸ್ ದಿ ಲಾರ್ಡ್. ನಾಲ್ಕನೆಯದಾಗಿ ದೊಡ್ಡ ನಷ್ಟವನ್ನು ಹೊಂದಿಕೊಂಡ ವ್ಯಕ್ತಿ ಯಾರಂದ್ರೆ ಶೇಬ್ನ. ಏನ್ ಆ ರೀತಿ ನಷ್ಟ ಹೊಂದಿಕೊಂಡ ಎಂಬುದಾಗಿ ನೀವು ಕೇಳ್ಬೋದು. ಇವನ ಕೈಯಲ್ಲಿ ಏನಿತ್ತಂದ್ರೆ ದಾವೀದನ ಬೀಗದ ಕೈ, ದಾವೀದನ ಮನೆಯ ಬೀಗದ ಕೈ ಇವನ ಕೈಯಲ್ಲಿ ಇತ್ತು. ಒಂದು ರಾಜನ ಕೈಯಲ್ಲಿ ಮಾತ್ರವೇ, ದಾವೀದನ ಸಂತತಿಯಲ್ಲಿ ಬರುವ ರಾಜರ ಕೈಯಲ್ಲಿ ಮಾತ್ರವೇ ಏನಿರುತ್ತದೆ? ದಾವೀದನ ಮನೆಯ ಬೀಗದ ಕೈ ಇರುತ್ತದೆ. ಈ ಬೀಗದ ಕೈಯಿಂದ ಏನೆಲ್ಲ ತೆಗಿಬೋದಂದ್ರೆ 22ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ದಾವೀದನ ಮನೆಯ ಬೀಗದ ಕೈ ಇವನ ಕೈಯಲ್ಲಿತ್ತು. ಈ ಬೀಗದ ಕೈಯಿಂದ ಏನೆಲ್ಲ ತೆಗಿಬೋದಂದ್ರೆ ಆ ದೇಶದ ಖಜಾನೆಯನ್ನು ತೆಗಿಬೋದು. ನೀವು ಯೋಚನೆ ಮಾಡಿ ನೋಡಿದ್ರೆ ಹಣ ಜಾಸ್ತಿ ಇರುತ್ತಲ್ಲ, ಅವರಿಗೆ ದಾನ ಮಾಡುವ ಮನಸ್ಸು ಇರಲ್ಲ, ಹಣನೇ ಇರಲ್ಲ, ಅವರಿಗೆ ದಾನ ಮಾಡುವ ಮನಸ್ಸು. ನನ್ನ ಹತ್ರ ಇದ್ರೆ ಅದನ್ನ ಮಾಡ್ತಿದ್ದೆ, ಇದನ್ನ ಮಾಡ್ತಾ ಇದ್ದೆ, ಅವ್ರಿಗೆ ಕೊಡ್ತಾ ಇದ್ದೆ, ಇವ್ರಿಗೆ ಕೊಡ್ತಾ ಇದ್ದೆ, ಸೇವೆ ಹಂಗ್ ಮಾಡ್ತಾ ಇದ್ದೆ, ಸಭೆಗೆ ಹಂಗ್ ಕೊಡ್ತಾ ಇದ್ದೆ, ಬಡವರಿಗೆ ಕೊಡ್ತಾ ಇದ್ದೆ, ಹಂಗೆ ಹಿಂಗೆ ಅಂತ ಅವ್ರಿಗೆ ಮನಸ್ಸು ಜಾಸ್ತಿ ಇರುತ್ತೆ. ಆದ್ರೆ ಹಣ ಜಾಸ್ತಿ ಇರುತ್ತಲ್ಲ, ಅವರಿಗೆ ಆ ಮನಸ್ಸು ಇರೋದಿಲ್ಲ. ಈ ಶೇಬ್ನ ಕೈಯಲ್ಲಿ ದೇಶದ ಎಕನಾಮಿ, ದೇಶದ ಖಜಾನೆಯ
ಒಂದು ಬೀಗದ ಕೈ ಅವನ ಕೈಯಲ್ಲಿದೆ. ಇವನ್ ಏನ್ ಮಾಡಿದಾನಂದ್ರೆ ಮುಚ್ಚಿಟ್ಟಿದ್ದಾನೆ, ಅದನ್ನ ತೆಗಿತಾನೆ ಇಲ್ಲ, ಯಾರಿಗೂ ಕೊಡ್ತಾನೆ ಇಲ್ಲ, ಉಪಯೋಗಿಸುತ್ತಾನೆ ಇಲ್ಲ. ಎರಡನೆಯದಾಗಿ ಈ ಬೀಗದ ಕೈಯಿಂದ ಏನನ್ನ ತೆಗಿಬೋದಂದ್ರೆ ದೇವರ ಆಲಯವನ್ನ ತೆಗಿಬಹುದು. ಮೂರನೆಯದಾಗಿ ಈ ಬೀಗದ ಕೈಯಿಂದ ಏನನ್ನ ತೆಗಿಬೋದಂದ್ರೆ ಅರಣ್ಮನೆಯನ್ನ ತೆಗಿಬಹುದು. ಆ ಕಾಲದಲ್ಲಿ ರಾಜರೆಲ್ಲ ಒಂದು ಬೀಗದ ಕೈ ಒಂದು ಅರಣ್ಮನೆ ಓಪನ್ ಮಾಡ್ಬೋದು, ಇನ್ನೊಂದು ದೇಶದ ಖಜಾನೆಯನ್ನು ಓಪನ್ ಮಾಡ್ಬೋದು, ಇನ್ನೊಂದು ಆಲಯವನ್ನು. ಮೂರನ್ನ ಓಪನ್ ಮಾಡುವ ಕೈ ಒಂದೇ ಕೀಯಲ್ಲಿ ಇರುತ್ತೆ, ಒಂದೇ ಕೀ ಮೂರಕ್ಕೂ ಓಪನ್ ಮಾಡ್ಬೋದು. ಇವನ್ ಕೈಯಲ್ಲಿ ಬೀಗದ ಕೈ ಇದೆ, ಆದ್ರೆ ಇವನು ಓಪನೇ ಮಾಡ್ತಾ ಇಲ್ಲ. ಒಂದ್ ವೇಳೆ ದೇವರು ಇದನ್ನು ಬೇರೆ ಯಾರಿಗಾದ್ರೂ ಕೈಯಲ್ಲಿ ಕೊಟ್ಟಿದ್ದಿದ್ರೆ ಅವ್ರು ಓಡೋಡಿ ತೆಗಿತಾ ಇದ್ರು, ಬೇರೆಯವರಿಗೆ ದಾನ ಮಾಡುವುದಕ್ಕೋಸ್ಕರ ಓಡೋಡಿ ತೆಗಿತಾ ಇದ್ರು, ದೇವರನ್ನು ಆರಾಧಿಸುವುದಕ್ಕೋಸ್ಕರ ಓಡೋಡಿ ತೆಗಿತಾ ಇದ್ರು, ದೇಶದಲ್ಲಿರುವವರಿಗೆ ನ್ಯಾಯವನ್ನು ತೀರಿಸುವುದಕ್ಕೋಸ್ಕರ. ಅದ್ರ ಶೇಬ್ನ ಏನ್ ಮಾಡ್ದ ಅಂದ್ರೆ ಮೂರನ್ನು ಮುಚ್ಚಿಟ್ಬಿಟ್ಟು ಬೀಗದ ಕೈಯಲ್ಲಿ ಇಟ್ಕೊಂಡು ಮನೆಯಲ್ಲಿ ಸುಮ್ಮನೆ ಆರಾಮಾಗಿದ್ದಾನೆ. ದೇವ್ರು ನೋಡಿದ್ರು ಇವನ್ ಕೈಯಲ್ಲಿ ಇದ್ರೆ ಸರಿಯಾಗೋದಿಲ್ಲ ಎಂಬುದಾಗಿ ಏನ್ ಮಾಡಿದ್ರು ಅಂದ್ರೆ ಅದನ್ನ ಕಿತ್ತುಕೊಂಡು 20ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಎಲ್ಯಾಕೀಮನಿಗೆ ಅದನ್ನ ಕೊಟ್ರು. ದೊಡ್ಡ ನಷ್ಟವನ್ನು ಅನುಭವಿಸಿದ ಶೇಬ್ನ. ಈಗ ಎಲ್ಯಾಕೀಮನ ಕೈಯಲ್ಲಿ ಬೀಗದ ಕೈಯನ್ನ ದೇವ್ರು ಕೊಟ್ಟಾಗ, ಆ ಬೀಗದ ಕೈ ಬಂದಾಗ ಅವನ ಕೈಯಲ್ಲಿ ಏನೆಲ್ಲ ಬರ್ತಾ ಇದೆ ಓದ್ ನೋಡ್ರಿ. ಆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದ್ದು 21ನೇ ವಾಕ್ಯದಲ್ಲಿ ಮೊದಲನೆಯದಾಗಿ ಅವನಿಗೆ ಏನ್ ಸಿಕ್ತಂದ್ರೆ ನಿಲುವಂಗಿ ಸಿಕ್ಕಿತು. ರಾಜರು ಆ ಕಾಲದಲ್ಲಿ ನಿಲುವಂಗಿನ ಒಬ್ರು ಧರಿಸ್ತಾ ಇದ್ದಾರೆ ಅಂದ್ರೆ ರಾಜರು ಮಾತ್ರ ಧರಿಸುತ್ತಾರೆ. ಹಂಗಂದ್ರೆ ಒಂದು ಒಳ್ಳೆ ರಾಜ ಪದವಿ ಅವನಿಗೆ ಸಿಕ್ಕಿತ್ತು, ನಡುಕಟ್ಟು ಅವನಿಗೆ ಸಿಕ್ಕಿತ್ತು, ಅಧಿಕಾರ ಸಿಕ್ಕಿತ್ತು. ನಾಲ್ಕನೆಯದಾಗಿ ತಂದೆ ಎಂಬ ಸ್ಥಾನವು ಅವನಿಗೆ ಸಿಕ್ಕಿತು. ಶೇಬ್ನ ಕೈಯಲ್ಲಿ ಇದೆ, ಅವನು ಅದನ್ನು ಉಪಯೋಗಿಸಲಿಲ್ಲ. ದೇವರು ಅದನ್ನು ಕಿತ್ಕೊಂಡು ಈಗ ಯಾರ ಕೈಯಲ್ಲಿ ಕೊಡ್ತಾ ಇದ್ದಾರೆ? ಎಸ್ತರಳನ್ನು ನೋಡಿ ದೇವರು ಮೊರ್ದೆಕೈ ಹೇಳಿದ್ರು, ನೀನು ಇರುವ ಸ್ಥಾನದಲ್ಲಿ ಆ ಪದವಿಯನ್ನು ಉಪಯೋಗಿಸಿ ನೀನೇನಾದ್ರೂ ಮಾಡಿಲ್ಲ ಅಂದ್ರೆ ನಿನ್ನ ಜಾಗಕ್ಕೆ ದೇವರು ಏನ್ ಮಾಡ್ಬಿಡ್ತಾರೆ? ಇನ್ನೊಬ್ಬರನ್ನು ನೇಮಿಸ್ತಾರೆ. ರಕ್ಷಣೆ ಎಲ್ಲಿಂದನೋ ಬರುತ್ತೆ, ನಿನ್ನ ಸ್ಥಾನಕ್ಕೆ ಇನ್ನೊಬ್ಬರನ್ನು ನೇಮಿಸ್ಬಿಡ್ತಾರೆ. ಶೇಬ್ನ ಕೈಯಲ್ಲಿ ಇತ್ತು, ಅವನು ಉಪಯೋಗಿಸಲಿಲ್ಲ. ಎಸ್ತರಳು ಉಪಯೋಗಿಸಿಕೊಂಡಳು, ಇವನು ಉಪಯೋಗಿಸಲಿಲ್ಲ. ಈಗ ಕಿತ್ಬಿಟ್ಟು ಎಲ್ಯಾಕೀಮನ ಕೈಯಲ್ಲಿ ಕೊಟ್ಟಿದ್ದಾರೆ. ದೇವರ ಮಕ್ಕಳು ಒಂದನ್ನು ತಿಳಿದುಕೊಳ್ಳಬೇಕು, ನಿಮಗೆ ಕೊಟ್ಟಿರುವ ತಲಾಂತನ್ನು ನೀವು ಉಪಯೋಗಿಸದೇ ಇದ್ದರೆ ನಿಮ್ಮ ಜಾಗದಲ್ಲಿ ಇನ್ನೊಬ್ಬರನ್ನು ದೇವರು ನಿಲ್ಲಿಸುತ್ತಾರೆ. ನೀವು ಆರಾಧನೆಯನ್ನ ಮಾಡಿಲ್ಲ ಅಂದ್ರೆ ನಿಮ್ಮ ಜಾಗದಲ್ಲಿ ಇನ್ನೊಬ್ಬರನ್ನ ಬಂದು ದೇವರು ಕೊಂಡಿಸ್ಬಿಡ್ತಾರೆ. ನಾನು ಚಿಕ್ಕವನಿಂದಾನು ನೋಡ್ತಾ ಇದ್ದೀನಿ, ಸಭೆಯಲ್ಲಿ ಒಬ್ರು ಇಲ್ಲದೆ ಹೋದ್ರೆ ಆ ಜಾಗದಲ್ಲಿ ಇಬ್ರು ಬಂದು ಹೊಸ್ದಾಗಿ ಕೂತ್ಕೊಂತಾರೆ. ಎಲ್ಯಾಕೀಮನ ಶೆಬ್ನ ಕೈಯಲ್ಲಿ ಇದ್ದದನ್ನ ಕಿತ್ಕೊಂಡು ಎಲ್ಯಾಕೀಮನ ಕೈಯಲ್ಲಿ ಕೊಟ್ಬಿಟ್ರು. ದೇವರು ಕೊಟ್ಟಂತ ತಲಾಂತನ್ನು ನೀವು ಉಪಯೋಗಿಸಲಿಲ್ಲವೆಂದರೆ ನಿಮ್ಮ ಜಾಗದಲ್ಲಿ ಇನ್ನೊಬ್ಬರನ್ನು ದೇವರು ಕುಂಡ್ರಿಸುತ್ತಾರೆ. ದೇವರನ್ನು ನೀವು ಆರಾಧಿಸಲಿಲ್ಲವೆಂದರೆ ದೇವರು ಇನ್ನೊಬ್ಬರನ್ನು ನಿಮ್ಮ ಜಾಗದಲ್ಲಿ ಕುಂಡಿಸುತ್ತಾರೆ. ನೀವು ಪ್ರಾರ್ಥನೆ ಮಾಡಲಿಲ್ಲವೆಂದರೆ ನಿಮ್ಮ ಜಾಗದಲ್ಲಿ ಇನ್ನೊಬ್ಬನನ್ನು ಕುಂಡಿಸುತ್ತಾರೆ. ಹೆಸರಳೆ ನಿನ್ನ ಜಾಗದಲ್ಲಿ ಇನ್ನೊಬ್ರು ಬಂದು ಕುತ್ಕೊಂಡ್ಬಿಡ್ತಾರೆ. ನೀನು ಎಚ್ಚರವಾಗಿರು. ಆರಾಧನೆ ಮಾಡುವ ಪ್ರತಿಯೊಬ್ಬರು ಎಚ್ಚರವಾಗಿ ಕೇಳಿಸಿಕೊಳ್ಳುವ ಮಾತು, ನಾನು ಹೊಂದಿಕೊಂಡದನ್ನು ನಾನು ಉಪಯೋಗಿಸಿಕೊಳ್ಳಬೇಕು. ದೇವರು ನನಗೆ ಕೊಟ್ಟ ರಕ್ಷಣೆಯನ್ನು ನಾನು ಉಪಯೋಗಿಸಿಕೊಳ್ಳಬೇಕು. ದೇವರು ಕೊಟ್ಟಂತ ಪ್ರಾರ್ಥನಾ ವರವನ್ನು ನಾನು ಉಪಯೋಗಿಸಿಕೊಳ್ಳಬೇಕು. ದೇವರು ನನಗೆ ಕೊಟ್ಟಂತ ವರಗಳನ್ನು ನಾನು ಉಪಯೋಗಿಸಿಕೊಳ್ಳಬೇಕು. ನಾನು ಅದನ್ನು ಮುಚ್ಚಿ ಇಟ್ಟರೆ ಅದನ್ನು ಕಿತ್ತುಕೊಂಡು ಇನ್ನೊಬ್ಬರ ಕೈಗೆ ಕೊಡುವ ದೇವರಾಗಿದ್ದಾರೆ. ಶೇಬ್ನ ಕೈಯಲ್ಲಿ ಇದೆ, ಇಷ್ಟು ದಿವಸ ಇತ್ತು. ಈಗ ಶೇಬ್ನ ಕೈಯಿಂದ ಕಿತ್ಕೊಂಡು ಎಲ್ಯಾಕೀಮನ ಕೈಗೆ ಕೊಟ್ರು. ಸತ್ಯವೇದದಲ್ಲಿ ದೊಡ್ಡ ನಷ್ಟವನ್ನು ಅನುಭವಿಸಿದ 4ನೇ ವ್ಯಕ್ತಿ ಶೇಬ್ನ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರು ಕೊಟ್ಟಂತ ಅಭಿಷೇಕವನ್ನ ನಾವು ಉಪಯೋಗಿಸುತ್ತಾ ಇದ್ದೇವಾ? ದೇವರು ಕೊಟ್ಟ ವರಗಳನ್ನ ನಾವು ಉಪಯೋಗಿಸುತ್ತಿದ್ದೇವಾ? ದೇವರು ಕೊಟ್ಟಂತ ಪ್ರಾರ್ಥನಾ ವರವನ್ನು ಉಪಯೋಗಿಸುತ್ತಿದ್ದೇವಾ? ರಕ್ಷಣೆ ಹೊಂದಿದ ಹೊಸದ್ರಲ್ಲಿ ಪ್ರಾರ್ಥಿಸಿದ ಹಾಗೆ ಉಪಯೋಗಿಸುತ್ತಿದ್ದೇವಾ? ರಕ್ಷಣೆ ಹೊಂದಿದ ಹೊಸದ್ರಲ್ಲಿ ಸುವಾರ್ತೆ ಸಾರಿದಾಗ ಈಗ ಸುವಾರ್ತೆ ಸಾರುತ್ತಾ ಇದ್ದೇವಾ? ನಿಮ್ಮ ಸ್ಥಾನದಲ್ಲಿ ಇನ್ನೊಬ್ಬರನ್ನು ದೇವರು ಕುಂಡಿಸಿ ಬಿಡುತ್ತಾರೆ. ಎಚ್ಚರವಾಗಿರಬೇಕು ಸಭೆಯು. 5ನೇದಾಗಿ ಸತ್ಯವೇದದಲ್ಲಿ ದೊಡ್ಡ ನಷ್ಟವನ್ನು ಅನುಭವಿಸಿದ ವ್ಯಕ್ತಿ, ಮೊದಲಿಂದ ಹೇಳ್ರಿ, ಫಸ್ಟ್ ಸತ್ಯವೇದದಲ್ಲೇ ದೊಡ್ಡ ನಷ್ಟವನ್ನು ಅನುಭವಿಸಿದ ವ್ಯಕ್ತಿ ಯೂದಾಸ್. 2ನೇದಾಗಿ ಓರ್ಫಳು. 3ನೇದಾಗಿ ಗೆಹಜಿ. 4ನೇದಾಗಿ ಶೇಬ್ನ. ದೊಡ್ಡ ನಷ್ಟವನ್ನು ಅನುಭವಿಸಿದ. ಅದನ್ನ ದೇವರು ಮತ್ತೆ ಎಲ್ಯಾಕೀಮನ ಕೈಗೆ ಕೊಟ್ಟರು. 1 ನಿಮಿಷ ಎಲ್ಲರೂ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣ.
ಆಮೇಲೆ ನಾವು ನಷ್ಟವನ್ನು ಅನುಭವಿಸಿದ, ಆಮೇಲೆ ಪ್ರೈಸ್ ದಿ ಲಾರ್ಡ್, ನಮ್ಮ ಜೀವಿತದಲ್ಲಿ ನಷ್ಟವನ್ನು ಅನುಭವಿಸಿದ ತಲಾಂತುಗಳು, ಆಮೇಲೆ ಅಭಿಷೇಕಗಳು, ಕಳಕೊಂಡ ಅಭಿಷೇಕ, ನಮ್ಮ ಜೀವಿತದಲ್ಲಿ ಕಳ್ಕೊಂಡ ಬಲವು, ಪ್ರಾರ್ಥನಾ ವರಗಳು ಯೇಸು ಈ ಆರಾಧನೆಯಲ್ಲಿ ಹಿಂತಿರುಗಿಸಿ ಕೊಡಲಿ. ಎಲ್ಲರೂ ಒಂದು ನಿಮಿಷ ಪ್ರಾರ್ಥನೆ ಮಾಡಿರಿ. ಕಳೆದುಕೊಂಡಂತ ಪರಿಶುದ್ಧತೆಯನ್ನು ದೇವರು ಹಿಂತಿರುಗಿಸಿ ಕೊಡಲಿ. ಕಳೆದುಕೊಂಡಂತ ಪ್ರಾರ್ಥನಾ ಆಮೇಲೆ ಆತ್ಮನನ್ನು ದೇವರು ಹಿಂತಿರುಗಿಸಿ ಕೊಡಲಿ. ಕಳೆದುಕೊಂಡಂತ ಮಹಿಮೆಯನ್ನು ದೇವರು ಹಿಂತಿರುಗಿಸಿ ಕೊಡಲಿ. ಒಂದು ನಿಮಿಷ ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ಭಾರವುಳ್ಳವರಾಗಿ ಪ್ರಾರ್ಥಿಸಿರಿ. ಎಲ್ಲರೂ ಬಾಯಿ ತೆರೆದು ಪ್ರಾರ್ಥಿಸಿರಿ. ಪ್ರಾರ್ಥನಾ ಆತ್ಮವು ಹಿಂತಿರುಗಿಸಲಿ, ಆಮೇಲೆ ಅಭಿಷೇಕಗಳನ್ನು ಹಿಂತಿರುಗಿಸಲಿ, ಬಲವನ್ನು ಹಿಂತಿರುಗಿಸಲಿ, ಪರಿಶುದ್ಧತೆಯನ್ನು ಹಿಂತಿರುಗಿಸಲಿ, ಆಮೇಲೆ ಕಳಕೊಂಡಂತ ತಲಾಂತುಗಳನ್ನು ದೇವರು ಈ ಆರಾಧನೆಯಲ್ಲಿ ಒಂದು ದೇವರ ಜನರಿಗೆ ಹಿಂತಿರುಗಿಸಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಕಳಕೊಂಡದನ್ನು ದೇವರು ಈ ಆರಾಧನೆಯಲ್ಲಿ ಹಿಂತಿರುಗಿಸಿ ಕೊಡಿರಿ ಕರ್ತನೆ. ಬಾಯಿ ತೆರೆದು ಕೇಳ್ರಿ, ಬಾಯಿ ತೆರೆದು ಕೇಳ್ರಿ. ಒಬ್ಬರು ಮೌನವಾಗಿರಬೇಡಿರಿ. ಸಿಂಸೋನನ್ನು ಕಳಕೊಂಡನು, ಅವನು ಪ್ರಾರ್ಥಿಸುವಾಗ ಅವನಿಗೆ ಹಿಂತಿರುಗಿಸಿ ಕೊಟ್ಟರು. ಈ ಆರಾಧನೆಯಲ್ಲಿ ಯಾರ್ಯಾರು ಪ್ರಾರ್ಥಿಸುತ್ತಿದ್ದಾರೋ ಯೇಸುವಿನ ನಾಮದಲ್ಲಿ ಕಳೆದುಕೊಂಡ ಆಶೀರ್ವಾದಗಳು ಹಿಂತಿರುಗಲಿ. ಒಳ್ಳೆ ಕಾರ್ಯಗಳನ್ನು ಮಾಡ್ರಿ. ನೀವು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಅಂತರಾಳದಿಂದ ಪ್ರಾರ್ಥಿಸಿದ ಪ್ರತಿಯೊಬ್ಬರ ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ಐದನೆಯದಾಗಿ ಸತ್ಯವೇದದಲ್ಲಿ ಕಳಕೊಂಡ ವ್ಯಕ್ತಿ ಯಾರಂದ್ರೆ ಆದಾಮವಳ್. ಸತ್ಯವೇದದಲ್ಲಿ ದೊಡ್ಡ ನಷ್ಟವನ್ನು ಅನುಭವಿಸಿದ ವ್ಯಕ್ತಿ ಯಾರಂದ್ರೆ ಆದಾಮವಳ್. ಕೆಲವರೆಲ್ಲ ಹೇಳ್ತಾರೆ, ಕೇಳಿದ್ದೀರಾ, ನಮ್ಗೆ ಯಾರು ಪ್ರಾಬ್ಲಮ್ ಇಲ್ಲ, ನಮ್ಮ ಅತ್ತೇನೆ ನನಗೆ, ನಮ್ಮ ಅತ್ತೆ ಒಬ್ರು ಇಲ್ಲ ಅಂದ್ರೆ ನಮ್ಗೆ ಯಾರು ಪ್ರಾಬ್ಲಮ್ ಇಲ್ಲ, ನನಗೆ ಸೊಸೆ ಮದ್ವೆ ಆಗೋಕ್ಕೂ ಮುಂಚೆ ಹೇಗಾದ್ರೂ ಒಂದು ಸೊಸೆ ಸಿಕ್ಬಿಟ್ರೆ ದೇವ್ರೆ ಚೆನ್ನಾಗಿರುತ್ತಪ್ಪ, ವಾರ ವಾರ ಬಂದು ಪಾಸ್ಟರ್ ಒಂದು ಹೆಣ್ಣನ್ನ ನೋಡ್ರಿ ಪಾಸ್ಟರ್, ಒಳ್ಳೆ ಸೊಸೆ ಸಿಕ್ಬೇಕು, ಮಗಳು ತರ ನೋಡ್ಕೊಂತೀನಿ ಪಾಸ್ಟರ್, ಮಗ್ಳುಕ್ಕಿಂತ ದೊಡ್ಡದಾಗಿ ನೋಡ್ಕೊಂತೀನಿ ಪಾಸ್ಟರ್, ಹೆಚ್ಚಾಗಿ ನೋಡ್ಕೊಂತೀನಿ ಪಾಸ್ಟರ್ ಎಂಬುದಾಗಿ ಹೇಳ್ತಾರೆ. ಮದ್ವೆ ಆಗಿ ಬಂದ್ಮೇಲೆ ಇವರಿಗೂ ಅವ್ರಿಗೂ ಈ ಜೂಜ್ಕೊಳ್ಳಿ ಇರುತ್ತಲ್ಲ, ಆ ರೀತಿ ಒಂದನ್ನು ಒಂದು ನೋಡಿದ್ರೆ ಆಗೋದಿಲ್ಲ. ಯಾವು ಮತ್ತೆ ಮುಂಗ್ಸಿ ಇದ್ದ ಹಾಗೆ. ಇಲ್ಲಿ ನೋಡ್ರಿ, ಆದಿಕಾಂಡ ಪುಸ್ತಕದಲ್ಲಿ ಆದಾಮ್ ಅವಳಿಗೆ ಅತ್ತೆನೂ ಇಲ್ಲ, ಸೊಸೆನೂ ಇಲ್ಲ, ಇಬ್ರೇ ಎರಡೇ ಜನ. ಆದ್ರೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಗಂಡ ಹೆಂಡತಿ ಇಬ್ರೇ ಇರೋದು. ಇವತ್ತೆಲ್ಲ ನಾವು ಆರಾಧನೆ ಮಾಡ್ಬೇಕಾದ್ರೆ ದೇವ್ರೆ, ಅನೇಕ ಚರ್ಚ್ಗಳಲ್ಲಿ ಆರಾಧನೆ ಸ್ಟಾರ್ಟಿಂಗ್ ಅಲ್ಲೇ ಈಗ ಬಾ ದೇವ, ಇಳಿದು ಬಾ ದೇವ ನಮ್ಮ, ವಾರ ಬಂದ್ಬಿಟ್ಟು ಏನ್ ಮಾಡ್ತಾರೆ, ಬೇಡ್ಕೊಳ್ತಾರೆ, ದೇವ್ರೆ ಹೇಗಾದ್ರೂ ನಿನ್ ಪ್ರಸನ್ನತೆ ಸುರಿಸಪ್ಪ, ಹೇಗಾದ್ರೂ ನಿನ್ ಮಹಿಮೆ ಇಳಿದು ಬರಲಿ, ಹೇಗಾದ್ರೂ ನಮ್ಮ ಮಧ್ಯದಲ್ಲಿ ಬಂದು ಚಲಿಸ್ರಪ್ಪ, ತುಂಬಾ ಬೇಡ್ತಾರೆ. ಆದಾಮ್ ಅವಳಿಗೆ ಆ ರೀತಿ ಬೇಡ್ಬೇಕೆಂಬ ಅವಶ್ಯಕತೆನೆ. ಡೈಲಿ ದೇವ್ರು ಏನ್ ಮಾಡ್ತಾ ಇದ್ರಂತೆ, ಬಂದು ಸಂಚರಿಸ್ತಾ ಇದ್ರು, ಡೈಲಿ ಅವ್ರ ಹತ್ರ ಬಂದು ಮಾತಾಡ್ತಾ ಇದ್ರು. ಎಷ್ಟು ದೊಡ್ಡ ಒಂದು ಮಹಿಮೆಯಾದ ಪದವಿ. ನಾವು ಈ ಆರಾಧನೆಯಲ್ಲಿ ದೇವ್ರೆ ಆರಾಧನೆನ ಅಂಗೀಕರಿಸ್ರಪ್ಪ, ಅದು ಇಳಿದು ಬರ್ರಪ್ಪ, ನಿನ್ ಮಹಿಮೆ ಸುರಿಸ್ರಪ್ಪ ಬೇಡ್ಕೊಂತೀವಿ. ನೀವೆಲ್ಲ ಬೇಡ್ಕೊಂತೀರಾ ಇಲ್ವಾ ಗೊತ್ತಿಲ್ಲ, ಬೇಡ್ಕೊಂತೀವಿ. ಅಂದು ಅವ್ರು ಏನು ಮಾಡಿಲ್ಲ, ದೇವ್ರು ಡೈಲಿ ಬರ್ತಾ ಇದ್ದಾರೆ, ಡೈಲಿ ಅವರ ಜೊತೆ ಮಾತಾಡ್ತಾ ಇದ್ದಾರೆ, ಒಂದ್ ದಿವ್ಸನೂ ಮಿಸ್ ಆಗಿಲ್ಲ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, 2 ನಿಮಿಷ ಶತ್ರುವಿಗೆ ಅವಕಾಶವನ್ನು ಕೊಟ್ರು, 2 ನಿಮಿಷ ಅವಕಾಶವನ್ನು ಕೊಟ್ರು, ಎಲ್ಲವೂ ಅವರು ಕಳೆದುಕೊಂಡರು. ನಮ್ಮ ಜೀವಿತದಲ್ಲಿ 2 ನಿಮಿಷ ಶತ್ರುವಿಗೆ ಅವಕಾಶವನ್ನು ಕೊಟ್ರೆ ದೊಡ್ಡ ನಷ್ಟವನ್ನು ನಾವು ಅನುಭವಿಸುತ್ತೇವೆ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ವಸ್ತ್ರವನ್ನು ಕಳೆದುಕೊಂಡರು, ಅದಾದ್ಮೇಲೆ ಮಹಿಮೆಯನ್ನು ಕಳೆದುಕೊಂಡ್ರು, ದೇವರೊಂದಿಗೆ ಮಾತಾಡುವುದನ್ನ ಕಳೆದುಕೊಂಡ್ರು, ದೇವರ ಪ್ರಸನ್ನತೆಯನ್ನು ಕಳೆದುಕೊಂಡರು. ಪ್ರೈಸ್ ದಿ ಲಾರ್ಡ್. ಒಳ್ಳೆ ಆರೋಗ್ಯವನ್ನು ಕಳೆದುಕೊಂಡ್ರು, ಏದೇನ್ ತೋಟವನ್ನು ಕಳೆದುಕೊಂಡರು, ದೊಡ್ಡ ನಷ್ಟವನ್ನು ಅನುಭವಿಸಿದರು. ಸತ್ಯವೇದದಲ್ಲಿ ಹಂಗಂದ್ರೆ 5ನೆಯದಾಗಿ ದೊಡ್ಡ ನಷ್ಟವನ್ನು ಅನುಭವಿಸಿದ ವ್ಯಕ್ತಿ ಯಾರು? ಆದಾಮ್ ಅವ್ವಳ್. 6ನೆಯದಾಗಿ ಸತ್ಯವೇದದಲ್ಲಿ ದೊಡ್ಡ ನಷ್ಟವನ್ನು ಅನುಭವಿಸಿದ ವ್ಯಕ್ತಿ 2 ಸಾಮುವೇಲ್ ಪುಸ್ತಕ 6ನೇ ಅಧ್ಯಾಯ, ಅದರಲ್ಲಿ 23ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. 2 Samuel chapter 6 verse 23. ಸೌಲನ ಮಗಳಾದ ಮೀಕಳು ದೊಡ್ಡ ನಷ್ಟವನ್ನು ಅನುಭವಿಸಿದ 6ನೇ ವ್ಯಕ್ತಿ ಯಾರಂದ್ರೆ ಮೀಕಾಳಳು. ಅನೇಕ ಸಾರಿ ದಾವೀದನ ಜೀವಂತವಾಗಿ ಇರಲು ಕಾರಣ ಇವರು ಒಬ್ರು.
ಅನೇಕ ಸಾರಿ ದಾವೀದನನ್ನ ಕಾಪಾಡಿ ಬಿಟ್ಟವರು ಈ ಮೀಕಾಳಳು. ಕಿಟಕಿಯಿಂದ ಹಾಗೆ ತಪ್ಪಿಸಿ ಹೋಗ್ಬಿಡ್ರಿ, ನಮ್ಮ ಅಪ್ಪ ಬರ್ತಾ ಇದಾರೆ ಸಾಯಿಸೋಕೋಸ್ಕರ ಮತ್ತೆ ತಪ್ಪಿಸಿ ಹಿಂದೆ ಬಾಗ್ಲಿಂದ ಕಳಿಸ್ಬಿಟ್ರು. ಕಾಪಾಡಿದವರು ಈ ಮೀಕಾಳಳು. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆದ್ರೆ ಆರಾಧನೆಯ ವಿಷಯದಲ್ಲಿ ಇವರು ಹಾಸ್ಯ ಮಾಡ್ಬಿಟ್ರು, ಮನ್ಸಲ್ಲಿ ಅಂದುಕೊಂಡ್ರು, ಒಂದು ಹಾಸ್ಯಕರವಾಗಿ ಕೀಳಾಗಿ ದಾವೀದನನ್ನು ನೋಡಿದ್ರು. ದಾವೀದನ್ ಭಯಂಕರವಾಗಿ ಆರಾಧನೆ ಮಾಡ್ತಾ ಬರ್ಬೇಕಾದ್ರೆ ಒಂದು ರಾಜ ಈ ರೀತಿ ಆರಾಧನೆ ಮಾಡ್ಬೇಕಾ? ಡಿಸೆಂಟ್ ಆಗಿ ಆರಾಧನೆ ಮಾಡಿದ್ರೆ ಸಾಕಲ್ವಾ? ಏನಕ್ಕೋಸ್ಕರ ಇಷ್ಟೆಲ್ಲ ಆರ್ಭಟಿಸ್ಬೇಕೆ? ಮದಗೆ ಆಚೆ ಹೇಳಲಿಲ್ಲ, ಮನಸ್ಸೊಳಗೆ ಅಂದುಕೊಂಡ್ರು. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಜೀವಂತವಾಗಿ ಇರುವವರೆಗೂ ಅವಳಿಗೆ ಏನಾಗಲಿಲ್ಲ, ದೊಡ್ಡ ನಷ್ಟವನ್ನು ಅನುಭವಿಸಿದರು. ಆರಾಧಿಸುವವರನ್ನು ನೋಡಿ ಕೀಳಾಗಿ ನೋಡುವವರು ಒಂದರ ಎಚ್ಚರವಾಗಿ ತಿಳ್ಕೊಳ್ಳಬೇಕು. ಅವ್ರ ಕಣ್ಣೀರಿನಲ್ಲಿ, ಅವರವರ ಕಣ್ಣೀರಿನಲ್ಲಿ ಬಂದು ಕಣ್ಣೀರು ಸುರಿಸಬಹುದು. ಅವರವ್ರ ದುಃಖವನ್ನ ತಗೊಂಬಂದು ದೇವರ ಸನ್ನಿಧಾನದಲ್ಲಿ ಸುರಿಸಬಹುದು. ನಾವು ಹಾಸ್ಯಕರವಾಗಿ ನೋಡ್ಬಿಟ್ರೆ ನಮ್ಮ ಜೀವಿತದಲ್ಲಿ ದೊಡ್ಡ ನಷ್ಟ ಉಂಟಾಗುತ್ತದೆ. ಆರಾಧನೆ ಮಾಡುವಾಗ ಪೂರ್ಣ ಮನಸ್ಸಿನಿಂದ ಆರಾಧಿಸಬೇಕು. ಸ್ತುತಿಸೋದಿಕ್ಕೆ ದೇವರ ಅವಕಾಶ ಕೊಟ್ರೆ ಪೂರ್ಣ ಮನಸ್ಸಿನಿಂದ ದೇವರನ್ನು ಸ್ತುತಿಸಬೇಕು. ಪ್ರೈಸ್ ದಿ ಲಾರ್ಡ್. ದಾವಸ್ಪೇಟ್ ಚರ್ಚಲ್ಲಿ ಎಷ್ಟು ಅಲ್ಲಿ ಸ್ವಲ್ಪ ಬಿಟ್ರು ಕೈ ತಟ್ಟಿ ಜೋರಾಗಿ ಸೌಂಡ್ ಹಾಕ್ಬಿಡ್ತಾರೆ. ನಾನ್ ಸೌಂಡ್ ಕಮ್ಮಿ ಇರ್ಲಿ ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಕಡಿಮೆ, ಕೈ ತಟ್ಟೋದಿಕ್ ಜಾಸ್ತಿ ಬಿಡೋದಿಲ್ಲ, ಸ್ವಲ್ಪ ಕಡಿಮೆ ಮಾಡಿ. ನಮ್ಗೆ ಆ ರೀತಿ ಅಲ್ಲ, ಎಷ್ಟು ಕೈ ತಟ್ಟೋದಿಕ್ ಆಗುತ್ತೋ ಅಷ್ಟು ಕೈ ತಟ್ಟಿ ನಾವು ದೇವರನ್ನು ಆರಾಧಿಸಬಹುದು. ಎಷ್ಟು ದೇವರನ್ನು ಸ್ತುತಿಸೋದಿಕ್ಕಾಗುತ್ತೋ ಅಷ್ಟು ಕೈ ತಟ್ಟಿ ದೇವರನ್ನು ಸ್ತುತಿಸಬಹುದು. ಅವಕಾಶವನ್ನು ದೇವರು ಕೊಟ್ಟಿದ್ದಾರೆ. ದೇವರು ಕೊಟ್ಟಂತ ಅವಕಾಶವನ್ನು ನಾವು ಉಪಯೋಗಿಸಿಕೊಳ್ಳಬೇಕು. ಮೀಕಾಳಳು ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಅವಳು ಮನಸ್ಸೊಳಗೆ ಅಂದುಕೊಂಡ್ರು, ಕೀಳಾಗಿ ಅಂದುಕೊಂಡ್ರು. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಅವಳು ಜೀವಂತವಾಗಿ ಇರುವವರೆಗೂ ಅವಳಿಗೆ ಮಕ್ಕಳೇ ಆಗಲಿಲ್ಲ, ದೊಡ್ಡ ನಷ್ಟವನ್ನು ಅನುಭವಿಸಿದರು. ದೇವರ ಮಕ್ಕಳೇ, ಆರಾಧಿಸುವವರನ್ನ ನೋಡಿ ಕೀಳಾಗಿ ನೋಡ್ಬೇಡ್ರಿ. ಆರಾಧಿಸುವವರನ್ನ ನೋಡುವಾಗ ಪ್ರೈಸ್ ದಿ ಲಾರ್ಡ್ ಮನಸ್ಸಿನಲ್ಲಿ ಹಾಸ್ಯಕರವಾಗಿ ಯೋಚಿಸಬೇಡ್ರಿ. ನಮ್ಮ ಜೀವಿತದಲ್ಲಿ ದೊಡ್ಡ ನಷ್ಟವನ್ನು ತಂದು ಬಿಡುತ್ತದೆ. ಅವ್ರು ನೋಡು ವಾರ ಬಂದು ಒಂಥರ ಕೈ ತಟ್ತಾರೆ, ಒಂಥರ ಕುಣಿತಾರೆ, ಒಂಥರ ಅಳ್ತಾ ಇರ್ತಾರೆ ಯಾವಾಗ್ಲೂ. ಆ ರೀತಿ ಮನಸ್ಸಲ್ಲೂ ಅಂದುಕೊಳ್ಳಬೇಡ್ರಿ. ಎಚ್ಚರಿಕೆಯ ಮಾತಾಗಿರಲಿ. ದೊಡ್ಡ ನಷ್ಟವನ್ನು ಅನುಭವಿಸಿದ ವ್ಯಕ್ತಿ 6ನೇಯದಾಗಿ ಮೀಕಾಳಳು. 7ನೇಯದಾಗಿ ಕೊನೆಯದಾಗಿ ಪ್ರೈಸ್ ದಿ ಲಾರ್ಡ್ 2 ತಿಮೋಥಿ ಅದರಲ್ಲಿ 4ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. 2 ತಿಮೋಥಿ ಚಾಪ್ಟರ್ 4 ವರ್ಸ್ 10 ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. 7ನೇಯದಾಗಿ ಸತ್ಯವೇದದಲ್ಲಿ ದೊಡ್ಡ ನಷ್ಟವನ್ನು ಅನುಭವಿಸಿದ ವ್ಯಕ್ತಿ ತೇಮನು ಈ ಲೋಕವನ್ನು ಪ್ರೀತಿಸಿ ಪ್ರೈಸ್ ದಿ ಲಾರ್ಡ್. ಈ ತೇಮನನ್ನು ಕುರಿತು ಬರೆಯಲ್ಪಟ್ಟಿದೆ. ಪೌಲನ ಜೊತೆಯಲ್ಲೇ ಇದ್ದಂತ ವ್ಯಕ್ತಿ, ಸೇವೆ ಮಾಡುವಾಗ ಪೌಲನ ಜೊತೆಯಲ್ಲೇ ಇದ್ದಂತ ವ್ಯಕ್ತಿ. ಪೌಲನನ್ನು ಹಿಂಸಿಸುವುದಕ್ಕೆ ಬರುವಾಗ ಇವರು ಅವ್ರ ಜೊತೆ ಹಿಂಸೆಯನ್ನು ಅನುಭವಿಸಿದರು. ಪೌಲನನ್ನು ಸೆರೆಮನೆಯಲ್ಲಿ ಹಾಕುವಾಗ ಇವರು ಕೂಡ ಸೆರೆಮನೆಗಳಿಗೆ ಹೋದರು. ಪೌಲನ ಅದ್ಭುತಗಳನ್ನು ಮಾಡುವಾಗ ಇವರು ಕೂಡ ಅದ್ಭುತಗಳನ್ನು ಮಾಡಿದರು, ಅತಿಶಯಗಳನ್ನು ಮಾಡಿದರು. ಈಗ ತೇಮನು ಈ ಲೋಕವನ್ನು ಪ್ರೀತಿಸಿ ಅವ್ರು ಏನ್ ಮಾಡಿದ್ರಂದ್ರೆ ದೇವರನ್ನು ಬಿಟ್ಟು ಹೋಗ್ಬಿಟ್ರಂತೆ, ರಕ್ಷಣೆಯನ್ನು ಬಿಟ್ಟು ಹೋಗ್ಬಿಟ್ರು. ಪರಲೋಕದ ದಾರಿಯಿಂದ ನರಕದ ದಾರಿಗೆ ಹೋಗ್ಬಿಟ್ರು. ಈ ಲೋಕದಲ್ಲಿ 7ನೇಯದಾಗಿ ದೊಡ್ಡ ನಷ್ಟವನ್ನು ಹೊಂದಿಕೊಂಡ ವ್ಯಕ್ತಿ ಯಾರಂದ್ರೆ ತೇಮನು. ದೇವರನ್ನು ಬಿಟ್ಟು ಲೋಕವನ್ನು ಪ್ರೀತಿಸಿ ಹೋಗ್ಬಿಟ್ರು. ಈ ಲೋಕದ 70-80 ವರ್ಷ ಬಲ ಹೆಚ್ಚಿದರೆ 80 ವರ್ಷ ಆ ಕಾರ್ಯಕ್ಕೆ ಹೋಗ್ಬಿಟ್ರು. ಲಕ್ಷಾಂತರ ವರ್ಷ ಯೇಸುವಿನೊಂದಿಗೆ ಸುಖವಾಗಿ ಜೀವಿಸುವ ಅನುಭವವನ್ನು ಬಿಟ್ಟು ಹೋಗ್ಬಿಟ್ರು. ಲೋಕವನ್ನು ಪ್ರೀತಿಸಿ ದೊಡ್ಡ ನಷ್ಟವನ್ನು ಅನುಭವಿಸಿದರು. ಈಗ ಹೇಳ್ರಿ, ಎಷ್ಟು ಜನರು ದೊಡ್ಡ ದೊಡ್ಡ ನಷ್ಟಗಳನ್ನು ಅನುಭವಿಸಿದರು? 7 ಜನರು. ಎಷ್ಟು? ಮೊದಲನೆಯದಾಗಿ ಯೂದನು, 2ನೇಯದಾಗಿ ಓರ್ಫೈ, 3ನೇಯದಾಗಿ ಗೆಹಜಿ, 4ನೇಯದಾಗಿ ಶೆಬ್ನ, 5ನೇಯದಾಗಿ ಆದ. ಕೆಲವರೆಲ್ಲ ನನ್ನ ಮುಖ ನೋಡ್ಬೇಕಾದ್ರೆ ಹೀಗೆ ಅಂತಾರೆ, ಏನಾನ ತಪ್ಪಾಗಿ ತಿಳ್ಕೊಂತಾನಂತ. 5ನೇಯದಾಗಿ ಆದಾಮ ಅವಳು, 6ನೇಯದಾಗಿ ಮೀಕಳು, 7ನೇಯದಾಗಿ ತೇಮ. ನಾನು 7 ಕಾರ್ಯವನ್ನೇ ಹೇಳ್ಕೊಡ್ತೀನಿ ಅಂದೆ. ದೊಡ್ಡ ನಷ್ಟವನ್ನು ಅನುಭವಿಸಿದ 7 ವ್ಯಕ್ತಿಗಳು. ಕೊನೆಯದಾಗಿ ನಷ್ಟವನ್ನು ಅನುಭವಿಸಿ ಅದನ್ನು ಹಿಂತಿರುಗಿಸಿಕೊಂಡ ಒಂದು ವ್ಯಕ್ತಿಯನ್ನು ನಿಮಗೆ ಹೇಳ್ಕೊಡ್ತೀನಿ ಅಂತ ಹೇಳಿದೆ. ಅವ್ರು ಯಾವ ರೀತಿ ಹಿಂತಿರುಗಿಸಿಕೊಂಡರು ಎಂಬುದಾಗಿ ಹೇಳ್ಕೊಡ್ತೀನಿ. ಸ್ವಲ್ಪ ಇರುವ ಸಮಯದಲ್ಲಿ ನಾನು ಹೇಳ್ಕೊಡ್ತೀನಿ. ಎಲ್ಲಾರು ಕಳ್ಕೊಂಡ್ರು, ಇವರು ಕೂಡ ಕಳ್ಕೊಂಡ್ರು. ನಮ್ಮ ಜೀವಿತದಲ್ಲಿ ಕಳ್ಕೊಳ್ಳುವುದು ತುಂಬಾ ಸಹಜ, ಎಡವಿ ಬೀಳುವುದು ತುಂಬಾ ಸಹಜ. ಎಡವಿ ಬಿದ್ದೆ ಎಂಬುದಾಗಿ ಅಲ್ಲೇ ಬಿದ್ದಿರುವುದು ಅದು ದೊಡ್ಡ ತಪ್ಪು. ಮೇಲಕ್ಕೆ ಬಂದ್ಬಿಡ್ಬೇಕು, ಬಿದ್ದ ಸಮಯದಲ್ಲಿ ಹಾಗೆ ಮೇಲಕ್ಕೆ ಬಂದ್ಬಿಡ್ಬೇಕು. ಅಲ್ಲೇ ಬಿದ್ರೆ ದೊಡ್ಡ ಪ್ರೈಸ್ ದಿ ಲಾರ್ಡ್ ಪ್ರಾಬ್ಲಮ್ ಆಗ್ಬಿಡುತ್ತದೆ. 1 ಸಾಮುವೇಲ್ ಪುಸ್ತಕ ಅದರಲ್ಲಿ 30ನೇ ಅಧ್ಯಾಯ 19ನೇ ವಾಕ್ಯವನ್ನು ಓದ್ರಿ.
ಅಮಾಲೇಕ್ಯರು ಹ. ಒಯ್ದಿದ್ದ ಚಿಕ್ಕ ದೊಡ್ಡ ಒಡವೆಗಳಾಗಲಿ ಗಂಡು ಹೆಣ್ಣು ಮಕ್ಕಳಾಗಲಿ ಒಂದನ್ನು ಬಿಡದೆ ಎಲ್ಲವನ್ನು ತಿರುಗಿ ತೆಗೆದುಕೊಂಡು ಬಂದನು. ಎಲ್ಲವನ್ನು ಏನ್ ಮಾಡಿದ್ರು ಇವರು? ಹಿಂತಿರುಗಿಸಿಕೊಂಡರು. ಬ್ರದರ್, ಎಲ್ಲರೂ ಇಲ್ಲಿ ಗಮನವಿಟ್ಟು ಕೇಳಿಸ್ಕೊಳ್ರಿ. ದೊಡ್ಡ ನಷ್ಟವನ್ನ ಇವರು ಅನುಭವಿಸಿದ್ರು. 7ನೇ ಪ್ರೈಸಲ್ಲಿ ದೊಡ್ಡ ನಷ್ಟವನ್ನ ಅನುಭವಿಸಿದ್ರು. ದಾವೀದನ ದೊಡ್ಡ ನಷ್ಟವನ್ನ ಅನುಭವಿಸಿದ್ರು. ಆದ್ರೆ ಅದನ್ನ ಹಾಗೆ ಬಿಡಲಿಲ್ಲ. ಅವರು ಎಲ್ಲವನ್ನ ಏನ್ ಮಾಡಿದ್ರು ಅಂದ್ರೆ ಹಿಂತಿರುಗಿಸಿಕೊಂಡರು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಇವ್ರು ಏನೆಲ್ಲ ಈ ರೀತಿ ಏನೆಲ್ಲ ಕಳ್ಕೊಂಡ್ರು ವಾಕ್ಯದಲ್ಲಿ ನೋಡ್ರಿ. 2 ಸಾಮುವೇಲ್ ಪುಸ್ತಕ ಬರ್ದಿಟ್ಕೊಳ್ಳೋರು ಬರ್ದಿಟ್ಕೊಳ್ರಿ. 2 ಸಾಮುವೇಲ್ ಪುಸ್ತಕ 15ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. ಇವ್ರು ಏನ್ ನಷ್ಟವನ್ನು ಅನುಭವಿಸೋದ್ರು ಅಂದ್ರೆ, ಮೊದಲನೆಯದಾಗಿ ಅಬ್ಸಲೋಮನು ವಿರುದ್ಧವಾಗಿ ಬರ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್. ವಿರುದ್ಧವಾಗಿ ಬರುವಾಗ ಸಿಂಹಾಸನವನ್ನು ಕಳೆದುಕೊಂಡರು. ಅವರು ಸಿಂಹಾಸನವನ್ನು ಕಳೆದುಕೊಂಡರು. ಅಬ್ಸಲೋಮನ ವಿರುದ್ಧವಾಗಿ ಬರ್ತಾ ಇದ್ದಾನೆ, ಎದ್ದು ಬಂದಿದ್ದಾನೆ. ಅರಣ್ಮನೆಯಲ್ಲಿ ಸ್ವಂತ ಮಗ ಅರಣ್ಮನೆ ಒಳಗೆ ಬಂದು ಕುತ್ಕೊಂಡಿದ್ದಾನೆ. ಸಿಂಹಾಸನವನ್ನು ಕಳಕೊಂಡರು. ಎರಡನೆಯದಾಗಿ ಅವ್ರು ಏನ್ ಕಳ್ಕೊಂಡ್ರು ಅಂದ್ರೆ, 2 ಸಾಮುವೇಲ್ ಪುಸ್ತಕ 6ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. ಮಂಜೂಷ ಪೆಟ್ಟಿಗೆಯನ್ನ ತಗೊಂಡ್ ಬರ್ತಾ ಇದ್ದಾರೆ. ಮಂಜೂಷ ಪೆಟ್ಟಿಗೆಯನ್ನ ತಗೊಂಡ್ ಬರ್ಬೇಕಾದ್ರೆ ಯಾಜಕರು ಹೊತ್ತುಕೊಂಡು ಬರುವ ಮಂಜೂಷ ಪೆಟ್ಟಿಗೆಯನ್ನ ಒಂದು ಎತ್ತಿನ ಗಾಡಿಯಲ್ಲಿ ಇಟ್ಬಿಟ್ಟು ಅದನ್ನ ಹಾಗೆ ತಗೊಂಡ್ ಬರ್ತಾ ಇರ್ಬೇಕಾದ್ರೆ ಎತ್ತಿನ ಗಾಡಿ ಹಾಗೆ ಅಳಿಗಾಡಿತ್ತು. ಈಗ ಪಕ್ಕದಲ್ಲಿ ಇದ್ದಂತ ಊಜ ಎಂಬ ವ್ಯಕ್ತಿ ಅದನ್ನ ಏನ್ ಮಾಡ್ತಾ ಇದ್ದಾನೆ? ಮುಟ್ಟೋದಿಕ್ ಹೋದ. ಬಿಟ್ಬಿಡ್ಬಾರ್ದು ಎಂಬುದಾಗಿ ಮುಟ್ಟೋದಿಕ್ ಹೋದ. ಅದೇ ಸಮಯದಲ್ಲಿ ದೇವರು ಅವನನ್ನು ನೋಡಿದ್ರು. ಈಗ ಭಯ ಬಂದ್ಬಿಡ್ತು. ಇಷ್ಟೊಂದು ಭಯಂಕರವಾಗಿದ್ಯಾ? ನಾನು ಇಷ್ಟು ದಿವಸ ಏನ್ ಮಾಡಿದೆ? ಕೈಯಲ್ಲಿ ಹಿಡ್ಕೊಂಡು ಏನ್ ಮಾಡಿದೆ? ಓಡಾಡ್ತಾ ಇದ್ದೆ. ಇಷ್ಟು ದಿವಸ ಇದ್ರ ಪವರ್ ನನಗೆ ಗೊತ್ತಿರ್ಲಿಲ್ಲ. ಒಬ್ಬ ವಿರುದ್ಧವಾಗಿ ಸ್ವಲ್ಪ ಮುಟ್ಟೋದಿಕ್ ಬಂದ, ಏನ್ ಮಾಡ್ಬಿಟ್ರು ದೇವರು? ಭಯ ಬಂದ್ಬಿಡ್ತು. ಈ ಭಯದಲ್ಲಿ ಮನೆಯಲ್ಲಿ ಹಿಡ್ಕೊಂತಾರ. ನಾನು ಇದನ್ನ ಏನಾನ ಒಂದು ತಪ್ಪು ಮಾಡ್ಬಿಟ್ಟು ಹೋಗಿ ಮುಟ್ಟಿದ್ರೆ ನನ್ನನ್ನು ಏನ್ ಮಾಡ್ಬಿಡ್ತಾರೆ ದೇವರು? ಹೊಡೆದ್ಬಿಡ್ತಾರೆ ಎಂಬುದಾಗಿ ಈಗ ಡೈರೆಕ್ಟ್ ಅದನ್ನ ಎಲ್ಲಿ ಕಳಿಸ್ತಾ ಇದ್ದಾನಂದ್ರೆ, ಓಪೇದೇದೋ ಮನೆಗೆ ಕಳಿಸ್ಬಿಟ್ಟ ಅದನ್ನ. ಈ ಓಪೇದೇದೋ ಮನೆಯಲ್ಲಿ 3 ತಿಂಗಳಿತ್ತು. ಹಂಗಂದ್ರೆ ಮೊದಲನೆಯದಾಗಿ ಅವನ ಸಿಂಹಾಸನವನ್ನ ಕಳೆದುಕೊಂಡ. ಎರಡನೆಯದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ದೇವರ ಮಹಿಮೆಯನ್ನು ಅವನು ಕಳೆದುಕೊಂಡನು. ಮೂರನೆಯದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ, ಅವನು ಏನ್ ಕಳೆದುಕೊಂಡ? ಕೀರ್ತನೆ 42ನೇ ಕೀರ್ತನೆ 4ನೇ ವಾಕ್ಯವನ್ನು ಓದ್ರಿ. ಕೀರ್ತನೆ 42ನೇ ಕೀರ್ತನೆ 4ನೇ ವಾಕ್ಯ. ನಾನು ಭಜನೋತ್ಸವದಲ್ಲಿ ಸೇರಿ ಜನ ಸಮೂಹದೊಡನೆ ಹರ್ಷಧ್ವನಿ ಮಾಡುತ್ತಾ ಸ್ತೋತ್ರ ಪದಗಳನ್ನು ಆಡುತ್ತಾ ದೇವಾಲಯಕ್ಕೆ ಹೋಗುತ್ತಿದ್ದನ್ನೇ ನೆನಪಿಗೆ ತಂದುಕೊಂಡು. ಹಾಗಂದ್ರೆ ಈಗ ಇವ್ರು ಏನನ್ನ ಕಳ್ಕೊಂಡಿದ್ದಾರೆ? ಆರಾಧನೆಯನ್ನ ಕಳೆದುಕೊಂಡಿದ್ದಾರೆ. ಎಲ್ಲರೂ ಇಲ್ಲಿ ಗಮನವಿಟ್ಟು ನೋಡ್ರಿ. ಮೊದಲನೆಯದಾಗಿ ಏನ್ ಕಳ್ಕೊಂಡ್ರು? ಸಿಂಹಾಸನವನ್ನು ಕಳ್ಕೊಂಡ್ರು. ಎರಡನೆಯದಾಗಿ ದಾವೀದ್ ಏನನ್ನ ಕಳ್ಕೊಂಡ್ರು? ದೇವರ ಮಹಿಮೆಯನ್ನ ಕಳೆದುಕೊಂಡ್ರು. ಮೂರನೆಯದಾಗಿ ಏನನ್ನ ಕಳ್ಕೊಂಡ್ರು? ಆರಾಧನೆಯನ್ನ ಕಳ್ಕೊಂಡ್ರು. ನಾಲ್ಕನೆಯದಾಗಿ ಏನನ್ನ ಕಳ್ಕೊಂಡ್ರು ನೋಡ್ರಿ. 51ನೇ ಕೀರ್ತನೆ 12ನೇ ವಾಕ್ಯ ಓದ್ರಿ. ಹಂಗಂದ್ರೆ ಇವ್ರು ಏನನ್ನ ಕಳ್ಕೊಂಡಿದ್ದಾರೆ? ರಕ್ಷಣೆಯನ್ನ ಕಳೆದುಕೊಂಡ್ರು. ಆ ರಕ್ಷಣಾ ಆನಂದವನ್ನ ಕಳ್ಕೊಂಡಿದ್ದಾರೆ. ರಕ್ಷಣಾ ಹೊಂದಿದ ವಸ್ತ್ರದಲ್ಲಿ ಮನೆಯಲ್ಲಿ ಏನಿದೆಯೋ ಇಲ್ವೋ, ಆಹಾರ ಇದೆಯೋ ಇಲ್ವೋ, ಏನೋ ಒಂದು ಆನಂದ ಇರುತ್ತೆ. ಮನೆಯಲ್ಲಿ 3 ಹೊತ್ತು ಆಹಾರ ಇದೆಯೋ ಇಲ್ವೋ, ನೆಕ್ಸ್ಟ್ ಹೊತ್ತಿಗೆ ಇದೆಯೋ ಇಲ್ವೋ ಎಂಬುದ ಗೊತ್ತಿಲ್ಲ, ಆದ್ರೆ ಒಂದು ಆನಂದ ಇರುತ್ತೆ, ರಕ್ಷಣಾ ಆನಂದ. ಆ ಆನಂದವನ್ನ ಇವಾಗ ಏನ್ ಮಾಡ್ಬಿಟ್ರಿ ಇವರು? ನಿಮ್ಮ ಮುಖಗಳನ್ನ ನಾನು ನೋಡ್ಬೇಕಾದ್ರೆ ಸ್ವಲ್ಪ ನನಗೆ ಅನುಮಾನವಾಗ್ತಾ ಇದೆ. ನೀವು ನೋಡುತ್ತಿರುವ ಆ ವಿಧವನ್ನ ನೋಡ್ಬೇಕಾದ್ರೆ ಸ್ವಲ್ಪ ನನಗೂ ಅನುಮಾನವಾಗ್ತಾ ಇದೆ. ನೀವು ಏನಾದ್ರೂ ಕಳ್ಕೊಂಡಿದ್ದೀರಾ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಎಲ್ಲರೂ ಎದ್ದು ನಿಂತ್ಕೊಳ್ರಿ. ನಾನು 4 ಕಾರ್ಯ ಇವ್ರು ಕಳ್ಕೊಂಡಿದ್ದು ಹೇಳ್ಕೊಟ್ಟೆ. ಏನೆಲ್ಲ ಕಳ್ಕೊಂಡ್ರು? ಸಿಂಹಾಸನ, ದೇವರ ಮಹಿಮೆ, ಆರಾಧನೆ, ರಕ್ಷಣಾ ಆನಂದವನ್ನ ಕಳ್ಕೊಂಡ್ರು. ನಿಮ್ ಬೈಬಲನ್ನ ಹಾಗೆ ನಿಮ್ಮ ಚೇರ್ಗಳಲ್ಲಿ ಇಡ್ರಿ, ಮೆತ್ತಗಿಡ್ರಿ. 4 ಕಾರ್ಯಗಳನ್ನ ಕಳ್ಕೊಂಡ್ರು. ಈ 4 ಕಾರ್ಯಗಳನ್ನ ಹಾಗೆ ನಿಮ್ಮ ಜೀವಿತಕ್ಕೆ ಹೋಲಿಸ್ ನೋಡ್ರಿ. ಸಿಂಹಾಸನ ನನ್ನ ಹತ್ರ ಇದ್ದಿದ್ರೆ, ಸಿಂಹಾಸನ ಇಲ್ಲ, ಅದ್ ಕಳ್ಕೊಳ್ಳಕ್ಕೆ ನನ್ನ ಹತ್ರ ಸಿಂಹಾಸನ ಚಾನ್ಸೇ ಇಲ್ಲ ಅನ್ನಂಗೆ ಕೇಳಿಸ್ತು ಯಾರೋ. ಸಿಂಹಾಸನ ಇಲ್ಲ, ಅದ್ ಕಳ್ಕೊಳ್ಳೋದಿಕ್ಕೆ ಇದ್ರೆ ತಾನೇ ಕಳ್ಕೊಳ್ಳೋದು. ಸಿಂಹಾಸನ ಇಲ್ಲ, ಓಕೆ. ಎರಡನೆಯದಾಗಿ ಏನನ್ನ ಕಳ್ಕೊಂಡ್ರು? ದೇವರ ಮಹಿಮೆ. ಇಂದು ಸಭೆಯಲ್ಲಿ ಅನೇಕರು ದೇವರ ಮಹಿಮೆಯನ್ನ ಕಳ್ಕೊಂಡಿದ್ದೇವೆ. ಮೂರನೆಯದಾಗಿ ಏನ್ ಕಳ್ಕೊಂಡ್ರು? ಆರಾಧನೆಯನ್ನ ಕಳ್ಕೊಂಡ್ರು. ಇವತ್ತು ಅನೇಕರು ಆರಾಧನೆಯನ್ನ ಕಳ್ಕೊಂಡ್ಬಿಟ್ರು. ಲೈಫಲ್ಲಿ ಆರಾಧನೆ ಅನ್ನೋದೇ ಇಲ್ಲ.
ಹತ್ತು ಗಂಟೆಗೆ ಆರಾಧನೆ ಸ್ಟಾರ್ಟ್ ಆಗುತ್ತೆ ಎಂಬುದಾಗಿ ಹೇಳಿದ್ರೆ 11 ಗಂಟೆಗೆ ಬರ್ತಾರೆ. ಏನಕ್ಕೋಸ್ಕರ ಬರ್ತಾರೆ? ವಾಕ್ಯವನ್ನ ಕೇಳೋದಿಕ್ಕೋಸ್ಕರ ಬರ್ತಾರೆ. ಏನಕ್ಕೆ? ಈ ಶಾಸ್ತ್ರ ಕೇಳೋದಿಕ್ಕೆ ಹೋಗ್ತಾರೆ. ನನ್ನ ಜೀವಿತದಲ್ಲಿ ಏನಾಗುತ್ತೆ ಮುಂದೆ ಎಂಬುದಾಗಿ ಕೇಳೋದಿಕ್ಕೋಸ್ಕರ ಹೋಗ್ತಾರೆ. ಅದೇ ರೀತಿ ಏನೋ ಒಂದು ಮಾತಾಡ್ತಾನೆ, ಅದನ್ನು ಕೇಳೋಣ ಎಂಬುದಾಗಿ ಬರುವವರು ಅನೇಕರಿದ್ದಾರೆ. ಅವ್ರ ಜೀವಿತದಲ್ಲಿ ಆರಾಧನೆ ಅನ್ನೋದೇ ಇಲ್ಲ. ದೇವರ ಹತ್ರ ನೀವು ಮಾತಾಡಿದ್ರೆ ದೇವ್ರು ನಿಮ್ಮ ಹತ್ರ ಮಾತಾಡ್ತಾರೆ. ನೀವು ಫಸ್ಟ್ ದೇವರ ಹತ್ರ ಮಾತಾಡಿದ್ರೆ ದೇವ್ರು ನಿಮ್ಮ ಹತ್ರ ಮಾತಾಡ್ತಾರೆ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಯಾರ್ಯಾರು ದೇವರೊಂದಿಗೆ ಫಸ್ಟ್ ಮಾತಾಡಿದ್ರು ಅವ್ರ ಹತ್ರ ದೇವ್ರ ಆನ್ಸರ್ ಕೊಟ್ರು. ಎಲಿಯ ಪ್ರವಾದಿಯನ್ನ ನೀವು ನೋಡಿದ್ರು, ಅವ್ರು ದೇವರ ಹತ್ರ ಮಾತಾಡಿದ್ರು, ದೇವ್ರು ಅವರೊತ್ತಿಗೆ ಮಾತಾಡಿದ್ರು. ಎಲೀಷಾ ಪ್ರವಾದಿ, ಪ್ರೈಸ್ ದಿ ಲಾರ್ಡ್, ಅವನ ಹತ್ರ 2 ರಾಜರು ಬಂದು ಕೇಳ್ತಾರೆ, ನಾವು ಯುದ್ಧಕ್ಕೆ ಹೋಗ್ಬೋದಾ ಬೇಡವಾ, ಏನಾಗುತ್ತೆ ಎಂಬುದಾಗಿ ಹೇಳ್ರಿ ಎಂಬುದಾಗಿ ಹೇಳ್ಬೇಕಾರೆ ಫಸ್ಟ್ ಒಬ್ಬ ವಾದ್ಯ ನುಡಿಸುವವನ್ನ ನೀವೇನ್ ಮಾಡ್ರಿ? ಫಸ್ಟ್ ನಾನು ದೇವ್ರ ಹತ್ರ ಮಾತಾಡ್ಬೇಕು, ನಾನು ದೇವರನ್ನ ಆರಾಧಿಸ್ಬೇಕು, ಅದ್ರ ನಂತರನೇ ನನ್ನ ಹತ್ರ ದೇವ್ರು ಮಾತಾಡ್ತಾರೆ. ನೀವು ದೇವರ ಹತ್ರ ಮಾತಾಡದೆ ನೀವು ಕೇಳುವ ಮಾತುಗಳು ಬರೀ ಪ್ರಸಂಗವಾಗಿರುತ್ತದೆ. ನಿಮ್ಮ ಜೀವಿತದಲ್ಲಿ ಅದು ವಾಗ್ದಾನಗಳಾಗಿ ನೆರವೇರ್ಬೇಕಂದ್ರೆ ನೀವು ಫಸ್ಟ್ ದೇವ್ರ ಹತ್ರ ಮಾತಾಡ್ಬೇಕು. 10 ಗಂಟೆಯಿಂದ 11 ಗಂಟೆವರೆಗೂ ನಾನು ದೇವ್ರ ಹತ್ರ ಮಾತಾಡಿದ್ರೆ 11 ಗಂಟೆಯಿಂದ 12 ಗಂಟೆವರೆಗೂ ದೇವ್ರು ನನ್ನ ಹತ್ರ ಮಾತಾಡ್ತಾರೆ. ಅನೇಕರಿಗೆ ಈ ಅನುಭವನೇ ಇಲ್ಲ, ದೇವರ ಹತ್ರ ಮಾತಾಡುವ ಅನುಭವನೇ ಇಲ್ಲ. ಆರಾಧನೆಯನ್ನು ಕಳ್ಕೊಂಡ್ಬಿಟ್ಟ. 4ನೆಯದಾಗಿ ಅವನು ಏನ್ ಕಳ್ಕೊಂಡ ಅಂದ್ರೆ ಅವನ ಜೀವಿತದಲ್ಲಿ ಇದ್ದಂತ ರಕ್ಷಣಾ ಆನಂದವನ್ನ ಕಳ್ಕೊಂಡ್ಬಿಟ್ಟ. ಇನ್ನು ಸಭೆಗೆ ಬರುವ ನನ್ನ ಅನಿಸಿಕೆ, ನಾನು ನೋಡುವಾಗ 90% ಜನರಿಗೆ, ಈ ಸಭೆ ಅಂತ ಅಲ್ಲ, ಎಲ್ಲಾ ಸಭೆಗಳಲ್ಲಿ 90% ಜನರಿಗೆ ರಕ್ಷಣಾ ಆನಂದ ಅಂದ್ರೆ ಇಲ್ಲ. ಬ್ರದರ್, ನನ್ನ ಜೀವಿತದಲ್ಲಿ ಸಾಲ ಇದೆ, ಹೇಗೆ ಈ ಸಾಲವನ್ನು ತೀರಿಸ್ತೀರಾ ಗೊತ್ತಿಲ್ಲ, ಆದ್ರೆ ಅವ್ರ ಜೀವಿತದಲ್ಲಿ ರಕ್ಷಣಾ ಆನಂದ ಅನ್ನೋದು ಇರುತ್ತೆ. ಕೆಲವರ ಜೀವಿತದಲ್ಲಿ ಮುಂದೆ ಏನಾಗುತ್ತೆ, ಭವಿಷ್ಯ ಏನಾಗುತ್ತೆ ಗೊತ್ತಿರಲ್ಲ, ಆದ್ರೆ ಅವರ ಜೀವಿತದಲ್ಲಿ ರಕ್ಷಣಾ ಆನಂದ ಅನ್ನೋದು ಇರುತ್ತೆ. ನನ್ನ ಕೆಲಸ ಹೇಗಿರುತ್ತೆ, ಭವಿಷ್ಯ ಹೇಗಿರುತ್ತೆ ಗೊತ್ತಿಲ್ಲ, ಆದ್ರೆ ರಕ್ಷಣಾ ಆನಂದ ಅನ್ನೋದು ಇರುತ್ತೆ. ಇನ್ನು 10 ವರ್ಷದ ನಂತರ ನನ್ನ ಪರಿಸ್ಥಿತಿ, ಮಕ್ಕಳ ಪರಿಸ್ಥಿತಿ ಹೇಗಿರುತ್ತೆ ಗೊತ್ತಿಲ್ಲ, ಆದ್ರೆ ರಕ್ಷಣಾ ಆನಂದ ಅನ್ನೋದು ಅವರ ಜೀವಿತದಲ್ಲಿ ಇರುತ್ತೆ. ಇಂದು ಅನೇಕರು ಆ ರಕ್ಷಣಾ ಆನಂದವನ್ನೇ ಕಳೆದುಕೊಂಡ್ಬಿಟ್ರು. ಕುಟುಂಬದಲ್ಲಿ ರಕ್ಷಣಾ ಆನಂದವನ್ನೇ ಕಳ್ಕೊಂಡ್ಬಿಟ್ರು. ಗಂಡ ಹೆಂಡತಿಯರ ಮಧ್ಯದಲ್ಲಿ ರಕ್ಷಣಾ ಆನಂದವನ್ನೇ ಕಳ್ಕೊಂಡ್ಬಿಟ್ರು. ಸಭೆಗಳಲ್ಲಿ ಸಹೋದರ ಸಹೋದರಿಯರ ಮಧ್ಯದಲ್ಲಿ ರಕ್ಷಣಾ ಆನಂದವನ್ನು ಕಳೆದುಕೊಂಡು ಬಿಟ್ರು. ನಮ್ಮ ಜೀವಿತವನ್ನು ಈ 4ಕ್ಕೆ ಹೋಲಿಸಿ ನೋಡಿದ್ರೆ, ಒಂದಿಲ್ಲ ಬಿಡಿ 3ಕ್ಕೆ ಹೋಲಿಸಿ ನೋಡ್ರಿ, 3 ಕೂಡ ಇರೋದಿಲ್ಲ ಅನೇಕರ ಜೀವಿತದಲ್ಲಿ. ಆದ್ರೆ ಈ ದಾವೀದನು ಸುಮ್ಮನೆ ಇರಲಿಲ್ಲ. ಅವನು ಏನ್ ಮಾಡ್ದ ಅಂದ್ರೆ, ನಾನು ಕಳ್ಕೊಂಡ್ಬಿಟ್ಟೆ ನಿಜ, ನಾನು ಎಡವಿ ಬಿದ್ಬಿಟ್ಟೆ ನಿಜ, ದೇವರ ಮಹಿಮೆಯನ್ನ ಕಳ್ಕೊಂಡ್ಬಿಟ್ಟೆ, ರಕ್ಷಣಾ ಆನಂದವನ್ನ ಕಳ್ಕೊಂಡ್ಬಿಟ್ಟೆ, ಆರಾಧನೆಯನ್ನ ಕಳ್ಕೊಂಡ್ಬಿಟ್ಟೆ, ದೇವರು ಕೊಟ್ಟಂತ ಅಭಿಷೇಕವನ್ನು ಕಳ್ಕೊಂಡ್ಬಿಟ್ಟೆ. ಅವನು ಸುಮ್ಮನೆ ಇರ್ಲಿಲ್ಲ. 3 ತಿಂಗಳು ಅವನು ಇದುವರೆಗೂ ಮಾಡಿದಂತ ಪ್ರಾರ್ಥನೆಗಿಂತ 2ರಷ್ಟು ಪ್ರಾರ್ಥನೆ ಮಾಡಲು ಹೆಚ್ಚಿಸಿದ. ಅವನು ಇದುವರೆಗೂ ಮಾಡಿದ ಆರಾಧನೆಗಿಂತ 2ರಷ್ಟು ಆರಾಧನೆಯನ್ನು ಮಾಡಲು ಪ್ರಾರಂಭಿಸಿದ. ಪರಲೋಕದ ದೇವರು ನೋಡಿದ್ರು. ಆಮೇಲೆ ಪ್ರೈಸ್ ದಿ ಲಾರ್ಡ್, ಇವನು ಕಳಕೊಂಡಂತ ರಕ್ಷಣಾ ಆನಂದವನ್ನು ಇವನಿಗೆ ಹಿಂತಿರುಗಿಸಿ ಕೊಟ್ಟರು. ಯೇಸುವಿನ ನಾಮದಲ್ಲಿ ಹೇಳುತ್ತೇನೆ, ಇಂದು ಈ ಆರಾಧನೆಯಲ್ಲಿ ನೀವು ಪ್ರಾರ್ಥಿಸಿದರೆ ನೀವು ಕಳಕೊಂಡಂತ ರಕ್ಷಣಾ ಆನಂದಗಳನ್ನು ದೇವರು ಹಿಂತಿರುಗಿಸಿ ಕೊಡಲು ಆಮೇಲೆ ಸಿದ್ಧನಾಗಿದ್ದಾನೆ. ನೀವು ಕಳಕೊಂಡಂತ ಮಹಿಮೆಯನ್ನು ದೇವರು ಹಿಂತಿರುಗಿಸಿ ಕೊಡಲು ದೇವರ ಆತ್ಮನು ಬಲವಾಗಿ ಚಲಿಸುತ್ತಿದ್ದಾರೆ. 1 ನಿಮಿಷ ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ಕೈಗಳನ್ನು ತಟ್ಟಿ ದೇವರ ನಾಮವನ್ನು ಮಹಿಮೆ ಪಡಿಸಿರಿ. ದಾವೀದನು ಕಳೆದುಕೊಂಡನು, ದೇವರು ಹಿಂತಿರುಗಿಸಿ ಕೊಟ್ಟರೆಂದರೆ ಈ ಆರಾಧನೆಯಲ್ಲಿ ನಾನು ಕಳೆದುಕೊಂಡಂತ ರಕ್ಷಣಾ ಆನಂದವನ್ನು ದೇವರು ಹಿಂತಿರುಗಿಸಿ ಕೊಡುತ್ತಾರೆ. ಎಲ್ಲರೂ ಕೈಗಳನ್ನು ತಟ್ಟಿ ಒಬ್ಬರು ಸುಮ್ಮನಿರಬೇಡಿರಿ, ಅನ್ಯ ಭಾಷೆಗಳಿಂದ ದೇವರನ್ನು ಸ್ತುತಿಸಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕಳಕೊಂಡ ಮಹಿಮೆ, ಕಳಕೊಂಡ ಅಭಿಷೇಕ, ಕಳಕೊಂಡ ದೇವರ ಮಹಿಮೆ, ಆರಾಧನೆ ಯೇಸುವಿನ ನಾಮದಲ್ಲಿ ದೇವರು ಹಿಂತಿರುಗಿಸಿ ಕೊಡುತ್ತಿದ್ದಾರೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. 3 ತಿಂಗಳು ಓಬೇದೆದೋಮ್ ಮನೆಯಲ್ಲಿತ್ತು, ಬಿಡ್ಲಿಲ್ಲ. ಅದ್ರ ಮೇಲೆ ಅವನ ಮನೆಯಲ್ಲಿ ಇರ್ಬಾರ್ದು, ನನ್ನ ಮನೆಗೆ ಅದು ಬರ್ಬೇಕೆಂಬುದಾಗಿ ಪ್ರೈಸ್ ದಿ ಲಾರ್ಡ್ ಅದಕ್ಕೋಸ್ಕರ ಪ್ರಯತ್ನ ಪಟ್ಟ. ಎಷ್ಟು ಜನ ಕಳ್ಕೊಂಡ ರಕ್ಷಣಾ ಆನಂದವು ಬೇಕು ಎಂಬುದಾಗಿ ಹೇಳ್ತೀರಾ? ಎಷ್ಟು ಜನ ಕಳ್ಕೊಂಡ ಅಭಿಷೇಕ ಬೇಕು ಎಂಬುದಾಗಿ ಹೇಳ್ತೀರಾ?
ಎಷ್ಟು ಜನ ಕಳೆಕೊಂಡ ಸಂತೋಷವು ಬೇಕು ಎಂಬುದಾಗಿ ಹೇಳ್ತೀರಾ? ಎಷ್ಟು ಜನ ಪ್ರೈಸಲ್ಲ ನಾನು ಕಳೆದುಕೊಂಡಂತ ಆ ಮಹಿಮೆ ನನಗೆ ಮತ್ತೆ ಬೇಕು ಎಂಬುದಾಗಿ ಹೇಳ್ತೀರಾ? ಒಂದು ನಿಮಿಷ ಕಣ್ಣುಗಳನ್ನು ಮುಚ್ಚಿ ಬಾಯಿಗಳನ್ನು ತೆರೆದು ದೇವರನ್ನು ಕರೆಯಿರಿ. ಅಪ್ಪ, ನಾನು ಕಳಕೊಂಡ ಅಭಿಷೇಕವು ನನಗೆ ಹಿಂತಿರುಗಲಿ. ಸಿಂಸೋನನು ಕಳಕೊಂಡನು, ಅವನು ಕೇಳಿಕೊಂಡಾಗ ದೇವರು ಕೊಟ್ಟರೆಂದರೆ ಈ ಆರಾಧನೆಯಲ್ಲಿ ದೇವರು ಕೊಡಲು ಶಕ್ತನಾಗಿದ್ದಾನೆ. ಎಲ್ಲರೂ ಕೇಳ್ರಿ, ಬಾಯಿ ತೆರೆದು ಕೇಳ್ರಿ, ಒಬ್ಬರು ಮೌನವಾಗಿರಬೇಡ್ರಿ. ರಕ್ಷಣೆ ಹೊಂದಿದಂತಹ ಸಮಯದಲ್ಲಿ ಇದ್ದಂತ ಹಾಗೆ ಈಗ ರಕ್ಷಣಾ ಆನಂದವು ಯೇಸುವಿನ ನಾಮದಲ್ಲಿ ಹಿಂತಿರುಗಲಿ. ರಕ್ಷಣಾ ಆನಂದವು ಹಿಂತಿರುಗಲಿ, ಅಭಿಷೇಕವು ಹಿಂತಿರುಗಲಿ, ಆರಾಧನೆ ಹಿಂತಿರುಗಲಿ, ಅವರಗಳು ಹಿಂತಿರುಗಲಿ, ತಲಾಂತುಗಳು ಹಿಂತಿರುಗಲಿ. ನಿಯಂತರ ಶಿಗನಲ ಹತನ ಪರಿಯಂತನಲರದರ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಕೂಗುವ ಕಾಗೆ ಮರಿಗೆ ಕೊಡುವ ದೇವರು, ಕೂಗಿಕೊಳ್ಳುವ ಕಾಗೆ ಮರಿಗೆ ಕೊಡುವ ದೇವರು. ಕೆಟ್ಟವರಾದ ನೀವೇ ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನು ಕೊಡುವುದಾದರೆ ನಾನು ನಿಮಗೆ ಇನ್ನೆಷ್ಟರವರೆಗೆ ಕೊಡುತ್ತೇನೆ ಎಂಬುದಾಗಿ ಹೇಳಿದಂಥ ದೇವರು ಇದೇ ಆರಾಧನೆಯಲ್ಲಿ ನಷ್ಟಗಳನ್ನು ಅನುಭವಿಸಿ ನೋವಿನಲ್ಲಿ ಬಂದಿರುವ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ದೇವರು ಹಿಂತಿರುಗಿಸಿ ಕೊಡುವುದಕ್ಕೋಸ್ಕರ ಬಂದಿದ್ದಾರೆ. ಹಲ್ಲೆಲೂಯಾ, Jesus. Hallelujah, 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 hallelujah. ಕೇಳ್ರಿ, ಬಾಯಿ ತೆರೆದು ಕೇಳ್ರಿ, ಒಬ್ರು ಮೌನವಾಗಿರಬೇಡ್ರಿ. ಸಭೆಯು ಕೇಳಲಿ, ನಿಮಿತ್ತನ ಅಭಿಷೇಕ ಇಳಿದು ಬರಲಿ, ನಿಮಿತ್ತನ ಬೆಂಕಿ ಪ್ರತಿಯೊಬ್ಬರನ್ನು ಆವರಿಸಿಕೊಳ್ಳಲಿ, ನಿಮಿತ್ತನ ಆರಾಧನ ವರ ಆವರಿಸಿಕೊಳ್ಳಲಿ, ಪ್ರತಿಯೊಬ್ಬರನ್ನು ಮುಟ್ಟಲಿ, ಪ್ರತಿಯೊಬ್ಬರನ್ನು ಮುಟ್ಟಲಿ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ನಿನ್ನ ಬಲವು ಇಳಿದು ಬರಲಿ ಕರ್ತನೆ, ನಿನ್ನ ಕೃಪೆ ಬಲವಾಗಿ ಹರಡಲಿ ಕರ್ತನೆ, ನಿನ್ನ ಕೃಪೆ ಬಲವಾಗಿ ಹರಡಲಿ ಕರ್ತನೆ. ಎಲ್ಲರ ಕೈಗಳನ್ನು ತಟ್ಟಿ ದೇವರ ನಾಮವನ್ನು ಮಹಿಮೆ ಪಡಿಸಿರಿ. ಶಬ್ದವಾಗಿ ಕೈಗಳನ್ನು ತಟ್ಟಿ ದೇವರ ನಾಮವನ್ನು ಮಹಿಮೆ ಪಡಿಸಿರಿ. ಕಳ್ಕೊಂಡ ಮಹಿಮೆಗಳನ್ನು ದೇವರು ಹಿಂತಿರುಗಿಸುತ್ತಿದ್ದಾರೆ, ಕಳ್ಕೊಂಡ ಅಭಿಷೇಕವನ್ನು ದೇವರು ಹಿಂತಿರುಗಿಸುತ್ತಿದ್ದಾರೆ, ಕಳ್ಕೊಂಡ ಆರಾಧನಾ ವರಗಳನ್ನು ದೇವರು ಹಿಂತಿರುಗಿಸುತ್ತಿದ್ದಾರೆ. Hallelujah, hallelujah. ಕಳಕೊಂಡ ಓರ್ಫಾಳ ರೀತಿಯಲ್ಲಿ ಇರಬಾರದು. ಓರ್ಫಾಳು ಕಳಕೊಂಡಳು, ದೇವರು ಒಂದು ಚಾನ್ಸ್ ಕೊಟ್ಟರು, ಅದರಲ್ಲಿಯೂ ಕಳಕೊಂಡಳು. ರೂತಳು ಕಳಕೊಂಡಳು, ಮತ್ತೆ ದೇವ್ರು ಚಾನ್ಸ್ ಕೊಡ್ಬೇಕಾದ್ರೆ ಅದನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು. ಅಪ್ಪ, ನನಗೆ ಈ ಆರಾಧನೆಯಲ್ಲಿ ಒಂದು ಚಾನ್ಸ್ ಅನ್ನು ಕೊಡ್ತಾ ಇದ್ದೀರಾ, ನಾನು ನಿಮ್ಮನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತೇನೆ ದೇವರೇ. ಕೇಳ್ರಿ, ಎಲ್ಲರೂ ಕೇಳ್ರಿ, ಬಾಯಿ ತೆರೆದು ಕೇಳ್ರಿ. ಏಸಪ್ಪ, ಕಳಕೊಂಡದನ್ನು ಮತ್ತೆ ಹಿಂತಿರುಗಿಸಿ ಕೊಡ್ರಪ್ಪ. ಕಳಕೊಂಡ ರಕ್ಷಣಾ ಅನುಭವವನ್ನು ಹಿಂತಿರುಗಿಸಿ ಕೊಡ್ರಿ ಕರ್ತನೆ. ಕಳ್ಕೊಂಡ ಪ್ರಾರ್ಥನಾ ವರಗಳನ್ನು ಹಿಂತಿರುಗಿಸಿ ಕೊಡ್ರಿ. ಸ್ವಾರ್ಥ ಸಾರ್ತಾ ಇದೆ, ಅದು ಕಳ್ಕೊಂಡ್ಬಿಟ್ಟೆ, ಅದನ್ನ ಹಿಂತಿರುಗಿಸಿ ಕೊಡ್ರಿ ಕರ್ತನೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಇನ್ನೊಂದು ಚಾನ್ಸ್ ಅನ್ನ ದೇವರು ಅನೇಕರಿಗೆ ಕೊಡ್ತಾ ಇದ್ದಾರೆ. ಕಳೆದುಕೊಂಡದನ್ನು ತಿರುಗಿಸಿ ಕೊಡುವುದಕ್ಕೋಸ್ಕರ ದೇವರು ಬಂದಿದ್ದಾರೆ. ಯೇಸುವಿನ ನಾಮದಲ್ಲಿ ಕಳೆದುಕೊಂಡಂತ ಅಭಿಷೇಕಗಳು ಹಿಂತಿರುಗಲಿ ಕರ್ತನೆ. ಹಲ್ಲೆಲೂಯಾ. ರೂತಳು ಹೇಳಿದಳು, ಬದುಕಿದರು ನಿಮಗಾಗಿಯೇ, ಸತ್ತರು ನಿಮಗಾಗಿಯೇ ಕರ್ತನೆ. ಆ ರೀತಿ ಈ ಆರಾಧನೆಯಲ್ಲಿ ಒಂದು ತೀರ್ಮಾನವನ್ನು ತೆಗೆಯಿರಿ. ದೇವರು ನೀವು ಕಳ್ಕೊಂಡದನ್ನು ಹಿಂತಿರುಗಿಸಿ ಕೊಡುವ ದೇವರಾಗಿದ್ದ. ಬದುಕಿದರು ನಿನಗಾಗಿಯೇ,